ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಗುರುವಾರ ಜುಲೈ 24. ಇವತ್ತಿನ ಹಿಂದೂ ಮತ್ತು ಪ್ರಜಾವಾಣಿ ಪೇಪರ್ ಒಳಗೆ ಏನೇನೆಲ್ಲ ಇಂಪಾರ್ಟೆಂಟ್ ವಿಷಯಗಳು ಬಂದಿದ್ದಾವೆ ಅನ್ನೋದನ್ನು ನಾನು ಡೀಟೇಲ್ ಆಗಿ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಬರೀ ಅಲ್ಲಿ ಬಂದಿರುವಂಥ ಮ್ಯಾಟ್ರ್ಗಳನ್ನು ಮಾತ್ರ ಅಲ್ಲ, ಅದ್ರ ಮೇಲೆ ಮತ್ತೆ ನೀವು ಯಾವ ಥರ ಎಲ್ಲ ವಿಚಾರ ಮಾಡ್ಬೋದು ಅಂತ ಕೂಡ ಹೇಳ್ತೀನಿ. ಆ್ಯಂಡ್ ನಾನು ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ನ್ಯೂಸ್ ಪೇಪರ್ ಓದೋದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು. ನ್ಯೂಸ್ ಪೇಪರಲ್ಲಿ ಬರುವಷ್ಟು ಅಪ್ಡೇಟ್, ನ್ಯೂಸ್ ಪೇಪರಲ್ಲಿ ಬರುವಂಥ ಕರೆಂಟ್ ಅಫೇರ್ಸ್, ನ್ಯೂಸ್ ಪೇಪರಲ್ಲಿ ಬರುವಂಥ ಇತಿಹಾಸ, ಓಕೆ, ಯಾವುದರೇ ಸಬ್ಜೆಕ್ಟ್ ಮೇಲೆ ಕ್ವಶನ್ ಕೇಳಿ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ, ದೇ ಆಲ್ ಆರ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್ ಓನ್ಲಿ. ಪ್ಲೀಸ್ ಕೀಪ್ ದೀಸ್ ಥಿಂಗ್ ಇನ್ ಮೈಂಡ್ ಆಲ್ವೇಸ್. ಓಕೆ, ಸೊ ಫಸ್ಟಿಗೆ ನೋಡೋದಾದರೆ, ಇವತ್ತಿನ ಒಂದು ವಿಷಯಗಳನ್ನ ನೋಡೋದಾದರೆ, ಜಪಾನ್ಗೆ ತೆರಳಲಿರುವ ಬನ್ನೇರ್ಘಟ್ಟದ 4 ಆನೆಗಳು. ಇದು ಇಂಪಾರ್ಟೆಂಟ್, ಎಕ್ಸಾಮ್ಗೆ ನಿಮಗೆ ಇದ್ರ ಮೇಲೆ ಕ್ವಶನ್ ಬರ್ಬೋದು. ಇತ್ತೀಚೆಗೆ ಕರ್ನಾಟಕದ ಬನ್ನೇರ್ಘಟ್ಟದಿಂದ 4 ಆನೆಗಳನ್ನು ಕೆಳಗಿನ ಯಾವ ದೇಶಕ್ಕೆ ಕಳುಹಿಸಲಾಯಿತು? ಈ KPSC ಅವರಂತೂ ಅನಾಪ್ಷನಾಪ್ಸ್ ಕ್ವಶನ್ ಕೇಳ್ತಾರೆ. ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನದಲ್ಲಿರುವ 4 ಆನೆಗಳು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಜಪಾನ್ಗೆ ಪ್ರಯಾಣ ಮಾಡಿವೆ. ನಿಮ್ಗೆ ಯಾರಿಗಾದರೂ ಅನಿಸ್ತಿದೆಯಾ, ನೋಡ್ರಿ ನಾವು ಎಂದೂ ಯಾವ ದೇಶಕ್ಕೂ ಹೋಗಲಿಲ್ಲ, ಕಡೆಗೆ ನಮ್ಮ ನಾಡಿನ ಆನೆಗಳು ಹೊಂಟು ಅಂತ? ಇಟ್ಸ್ ಓಕೆ ಗೈಸ್, ಡೋಂಟ್ ವರಿ, ರೀಡ್ ವೆಲ್, ಓಕೆ, ಆ್ಯಂಡ್ ಅರ್ನ್ ಮನಿ, ಯು ಕ್ಯಾನ್ ಆಲ್ಸೋ ಟ್ರಾವೆಲ್ ವರ್ಲ್ಡ್. ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಯೋಜನೆ ಅಡಿ, ಯಾವ ಯೋಜನೆ ಅಡಿಯಲ್ಲಿ? ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಯೋಜನೆ ಅಡಿಯಲ್ಲಿ 1 ಗಂಡು ಹಾಗೂ 3 ಹೆಣ್ಣಾನೆಗಳು ಜಪಾನಿಗೆ ಹೋಗ್ತಾ ಇದ್ದಾವೆ. ಓಕೆ, ಸೊ ಇಟ್ಸ್ ಇಂಪಾರ್ಟೆಂಟ್ ಗೈಸ್. ಅದು ಅಷ್ಟೇ ಅಲ್ಲ, ಜಪಾನ್ನಿಂದ 4 ಚಿರತೆಗಳು, 4 ಪೂಮಾ, ಓಕೆ, ಮತ್ತು 3 ಚಿಂಪಾಂಜಿ, 8 ಕ್ಯಾಪಿಚಿನೋ ಕೋತಿಗಳು ಕೂಡ ಬನ್ನೇರುಘಟ್ಟಕ್ಕೆ ಬರಲಿವೆ. ಸೊ ನಮ್ಮ ದೇಶದ ಪ್ರಾಣಿಗಳನ್ನು ಅಲ್ಲಿ ಕಳಿಸೋದು, ಅಲ್ಲಿ ಪ್ರಾಣಿಗಳನ್ನು ಇಲ್ಲಿ ತೊಗೊಂಬರೋದು. ಓಕೆ, ಸೊ ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಯೋಜನೆ ಅಡಿಯಲ್ಲಿ 2021ರಲ್ಲಿ ಮೈಸೂರಿನ ಮೃಗಾಲಯದ 3 ಆನೆಗಳನ್ನು ಜಪಾನ್ನ ಟೋಕಿಯೋದ ಮೃಗಾಲಯಕ್ಕೆ ಕಳುಹಿಸಲಾಗಿತ್ತು. ಓಕೆ, ಸೊ ಅದಾದ ನಂತರ 8 ತಾಸು ಪ್ರಯಾಣದ ನಂತರ ಜಪಾನಿನ ಒಕಾಸಾದಲ್ಲಿ, ಓಕೆ, ಇವುಗಳು ತೆರಳಲಿದ್ದಾವೆ. ಜಪಾನ್ಗೆ 4 ಆನೆಗಳನ್ನು ಕಳಿಸ್ತಾ ಇದ್ದೀವಿ, ಆರೋಗ್ಯವಂತ ಆನೆಗಳನ್ನೇ ಕಳಿಸ್ತಾ ಇದ್ದೀವಿ. ಓಕೆ, ಈಸ್ ಇಂಪಾರ್ಟೆಂಟ್, ನೆನಪಿಟ್ಕೊಡಿ. ಜಾನುವಾರು ಮೇಯಿಸಲು ನಿರ್ಬಂಧ, ರೈತರ ಕಿಡಿ. ಇದನ್ನು ರೂಲ್ಸ್ ಆಗಿ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. 4 ರೀಸೆಂಟ್ಲಿ ಹುಲಿಗಳ ಸಾವಿಗೆ ಕಾರಣರಾಗಿದ್ದು, ಆ್ಯಂಡ್ ಇಟ್ಸ್ ಅ ಸ್ಕ್ಯಾಮ್ ಗೈಸ್. ಇದು ಬರೀ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಇವರು. ಕಾಡು ಅಂತ ಏನಿದೆ, ಅಲ್ಲಿ ಯಾವುದೇ ದನಗಳನ್ನು ಮೇಯ್ಲಿಕ್ಕೆ ಬಿಡಬಾರ್ದು. ಅದು ಕಾಡು ಪ್ರಾಣಿಗಳಿಗೆ ಅಡ್ಡಾಡಕ್ಕಿರುತ್ತೆ. ಯಾವಾಗ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡ್ತವೆ, ಸೊ ಅವಾಗ ಆ ಪ್ರಾಣಿಗಳನ್ನು ಕೊಲೆ ಮಾಡಲಿಕ್ಕೆ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಈ ನೀಚ ಜನ. ಓಕೆ, ಸೊ ಈ ಥರ ಆಗ್ತದೆ. ನೆಕ್ಸ್ಟ್ ಗೈಸ್, ವೆರಿ ವೆರಿ ಇಂಪಾರ್ಟೆಂಟ್, ಐ ವಾಂಟ್ ಟು ಟೇಕ್ ಫ್ಯೂ ಮಿನಿಟ್ಸ್ ಟೈಮ್ ಫ್ರಮ್ ಯು. ಡಿಜಿಟಲ್ ಅರೆಸ್ಟ್, ವಿವಸ್ತ್ರಗೊಳಿಸಿ ಕಿರುಕುಳ ಅಂತ ಒಂದು ಆರ್ಟಿಕಲ್ ಬಂದಿದೆ. ನೋಡಿ, ಒಬ್ಬರು ಸಿಂಗಾಪುರದಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡುವಂಥ ಮಹಿಳೆ ರೀಸೆಂಟ್ಲಿ ಅವ್ರ ಫ್ರೆಂಡ್ ಮನೆ ಎಲ್ಲಿ ಬೆಂಗಳೂರಲ್ಲಿದೆ, ಅಲ್ಲಿ ಬಂದಿದ್ದಾರೆ. ಓಕೆ, ಸೊ ಅವ್ರಿಗೆ ಒಂದು ಕಾಲ್ ಬರುತ್ತೆ, ಮುಂಬೈ ಪೊಲೀಸ್ ಕಮಿಷನರಿಂದ ಕಾಲ್ ಮಾಡ್ತಿದ್ದೀನಿ ಅಂತ. ಹಣ ಅಕ್ರಮ ವರ್ಗಾವಣೆ, ಕಳ್ಳ ಸಾಗಣೆ ಆರೋಪ ನಿಮ್ಮ ಮೇಲೆ ಇದೆ. ಓಕೆ, ಸೊ ಅದು ಆದಮೇಲೆ ಇವರು ಅಷ್ಟೇ ಅಲ್ಲ, ಇವರು ಯಾವ ಫ್ಲೈಟ್ನಲ್ಲಿ ಇಲ್ಲಿ ಬಂದು ಇಳಿದಿದ್ದಾರೋ, ಜೆಟ್ ಏರ್ವೇಸ್. ಜೆಟ್ ಏರ್ವೇಸ್ ಒಳಗೆ ಸಿಂಗಾಪುರದಿಂದ ಇಲ್ಲೇನು ಬಂದಾರಲ್ಲ, ಇದು ಆ ಒಬ್ಬ ಯಾವನು ಸೈಬರ್ ಕ್ರೈಮ್ ಮಾಡ್ತಿದ್ದಾನೆ, ಡಿಜಿಟಲ್ ಅರೆಸ್ಟ್ ಮಾಡ್ತಿದ್ದಾನೆ ಗೊತ್ತಿದೆ. ನೀವು ಅದೇ ಫ್ಲೈಟ್ ಒಳಗೆ ಬಂದಿರಲ್ಲ, ಅದೇ ಫ್ಲೈಟ್ ಒಳಗೆ ಈ ಒಂದೆಲ್ಲ ಭ್ರಷ್ಟಾಚಾರಗಳಾಗಿದ್ದಾವೆ, ಕಳ್ಳ ಸಾಗಣೆ, ಡ್ರಗ್ಸ್ ಎಲ್ಲ ತಂದಿದ್ದಾರೆ, ಅದರೊಳಗೆ ಕೇಸ್ ಆಗಿದೆ, FIR ಹಾಕಿದ್ದಾರೆ. ನಿಮ್ಮ ಮೇಲೂ ಕೂಡ ನಮ್ಮ ಪೊಲೀಸ್ ಠಾಣೆ ಒಳಗೆ FIR ಇದೆ ಅಂತ. ಅಷ್ಟೇ ಅಲ್ಲ, ಇವನ್ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 318 ಸಬ್ ಕ್ಲಾಸ್ 4 ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಅಂತ ಕೂಡ ಹೇಳಿದ್ದಾನೆ. ಭಾರತೀಯ ನ್ಯಾಯ ಸಂಹಿತೆ ಭಾಳ ಜನಕ್ಕೆ ಅವೇರ್ನೆಸ್ ಇರೋದಿಲ್ಲ, ಯಾವ ಸೆಕ್ಷನ್ ಏನು ಹೇಳುತ್ತೆ ಅಂತ. ಸಿ ಗೈಸ್, ಹೌ ದಿಸ್ ಸೈಬರ್ ಕ್ರೈಮ್ ಆರ್ ಡಿಜಿಟಲ್ ಅರೆಸ್ಟ್ ಈಸ್ ಡೇಂಜರಸ್. ಹಂಗಂತ ಹೇಳಿ 2 ಮಹಿಳೆಯರಿಗೆ ಕಿರುಕುಳ ನೀಡಿದ್ದಷ್ಟೇ ಅಲ್ಲ, ಅವ್ರ ಬ್ಯಾಂಕ್ ಒಳಗಿರುವಂಥ 58,000 ಹಣವನ್ನು ಕೂಡ ವರ್ಗಾಯಿಸಿಕೊಂಡಿದ್ದಾರೆ. ಇಷ್ಟೇ ಒಂದು ದುಡ್ಡನ್ನು ತಗೊಂಡು ಹಾಳಾಗಿ ಹೋಗಿದ್ರಿ ಅಂದರೆ ಬಿಡ್ತಿರ್ತಿರು.
ಡಿಜಿಟಲ್ ಅರೆಸ್ಟ್ ಮಾಡಿ ಅವರನ್ನು ನೆಕ್ಸ್ಟ್ ಏನೇನು ಮಾಡಬೇಕು, ಆಮೇಲೆ ಆ ಒಬ್ಬ ಬೋಧಕಿಯ ಒಬ್ಬ ಮಹಿಳೆ ಸಿಂಗಾಪುರದಿಂದ ಬಂದಕ್ಕಿದು ಈ ಒಬ್ಬ ಸೈಬರ್ ಕ್ರೈಮ್ ಯಾರು ಮಾಡಿದನಲ್ಲ ಇವನಿಗೆ ಅವರ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನಂಬರ್ ಗೊತ್ತಿದೆ. ಓನ್ಲಿ ಗಾಡ್ ನೋಸ್ ಹೌ ಹಿ ಕಮ್ ಟು ನೋ. ಅಷ್ಟೆಲ್ಲ ಇನ್ಫಾರ್ಮೇಷನ್ ಹೇಳಿದ ಮೇಲೆ ಇವರು ನಂಬಿದ್ದಾರೆ. ಅದು ಅಷ್ಟೇ ಅಲ್ಲ, ನಿಮ್ಮ ದೈಹಿಕ ತಪಾಸಣೆಯ ಅವಶ್ಯಕತೆ ಇದೆ. ವಿಡಿಯೋ ಕಾಲ್ ಮಾಡಿರಿ, ನಿಮ್ಮ ಬಟ್ಟೆನ ಪೂರ್ತಿ ಕಳಿರಿ, ನಿಮ್ಮ ಮೇಲೆ ಮಚ್ಚೆ ಇದಾವ, ನಿಮ್ಮ ಮೇಲೆ ನೀವು ಹೆಂಗಿದ್ದೀರಿ ಮೀನ್ಸ್ ನಿಮ್ಮ ಒಂದು ಬಾಡಿ ಹೆಂಗಿದೆ ನಾವು ನೋಡಬೇಕು. ಯಾಕಂದರೆ ಅದನ್ನು ನೋಡಿ ಕೇಸ್ ಕ್ಯಾನ್ಸಲ್ ಮಾಡಬೇಕು. ಏನೇನೋ ಫಂಡ್ ಹಾಕಿದ್ದಾರೆ, ಹೆದರ್ಸಿದ್ದಾರೆ. ಆ್ಯಂಡ್ ಆ ಮಹಿಳೆ ಬಟ್ಟೆ ಕೂಡ ಕಳೆದಿದ್ದಾರೆ. ಬಟ್ಟೆ ಕಳೆದ್ರೆ ಮೇ ಬಿ ಅವರೇನು ಹಾಳಾಗಿ ಹೋಗಲಿ ಪೊಲೀಸ್ ಅಂತಾನೆ ಚೆಕ್ ಮಾಡಿದಾನೆ ಅಂತ ಬಿಡ್ತಿದ್ರೇನೋ ಗೊತ್ತಿಲ್ಲ ಗೈಸ್. ಅಷ್ಟೇ ಅಲ್ಲ, ಆ ವಿಡಿಯೋ ಮಾಡಿದ್ದಾನೆ, ಆ ವಿಡಿಯೋನ ಸೋಷಿಯಲ್ ಮೀಡಿಯಾ ಒಳಗೆ ತುಣುಕುಗಳನ್ನು ಹರಿದಾಡ್ಬಿಟ್ಟಿದ್ದಾನೆ. ಸಿ ಹೌ ಸ್ಕೇರಿ ಇಟ್ ಈಸ್. ಯಾರು ಬೇಕಾದವರು ಫೋನ್ ಮಾಡಲಿ ನಿಮಗೆ, ಯು ಶುಡ್ ಟೆಲ್ ಅರೆಸ್ಟ್ ಮಾಡೋದಿ ಬಾಪ ಮನೆಗೆ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗು, ದಟ್ಸ್ ಇಟ್. ಹೆದರುವಂಥ ಅವಶ್ಯಕತೆ ಇಲ್ಲ. ಓಕೆ, ನಾಳೆ ನಿಮಗೆ ಹಿಂಗೂ ಕರೆ ಬರ್ಬೋದಾಗ ಭಾಳ ಜನಕ್ಕೆ ಬಂದಿದ್ದಾವೆ. ನೀನು ನಿನ್ನೆ ರಾತ್ರಿ ಅಶ್ಲೀಲ ವಿಡಿಯೋಗಳನ್ನ ನೋಡ್ತಾ ಇದ್ದೆ, ನೀನು ಪಾರ್ನ್ ಮೂವೀಸ್ ನೋಡ್ತಾ ಇದ್ದೆ, ನಿನ್ನ ಫ್ರೆಂಡ್ಗೂ ಫಾರ್ವರ್ಡ್ ಮಾಡಿ ಎಲ್ಲ ಮಾಡಿ ನಿನ್ನ ಮುಂಬೈ ಪೊಲೀಸ್ ನಿನ್ನ ಅರೆಸ್ಟ್ ಮಾಡಕ್ಕೆ ಬರ್ತಿದ್ದಾರೆ ಅಥವಾ ಬೆಂಗಳೂರು ಪೊಲೀಸ್ ನಿನ್ನ ಅರೆಸ್ಟ್ ಮಾಡಕ್ಕೆ ಬರ್ತಿದ್ದಾರೆ, ರೆಡಿಯಾಗಿರು. ಆಮೇಲೆ ಅಶ್ಲೀಲ ಚಿತ್ರಗಳನ್ನು ಶೇರ್ ಮಾಡಿದ್ಯಾ ನಿನ್ನ ಫ್ರೆಂಡ್ಸ್ಗೆ, ವಿಡಿಯೋಗಳನ್ನ ಶೇರ್ ಮಾಡಿದ್ಯಾ ಅಂತ ಯಾರ್ದಾದ್ರೂ ಕರೆ ಬಂದರೆ ಹೌ ಟು ಫೇಸ್ ಇಟ್. ಐ ಆಮ್ ಟೆಲ್ಲಿಂಗ್ ಯು, ಇಟ್ಸ್ ವೆರಿ ನಮ್ಮ ಇಮ್ಯಾಜಿನೇಷನ್ಗೆ ಮೀರದೇ ಇರುವಂಥ ಒಂದು ಕ್ಷೇತ್ರ. ಐ ಹ್ಯಾವ್ ಸೀನ್ ಮೆನಿ ಸ್ಟೂಡೆಂಟ್ಸ್ ಹೂ ಬಿಕಮ್ ಫೂಲ್ಸ್. ಓಕೆ, ಭಾಳ ಜನ ವಿದ್ಯಾರ್ಥಿಗಳು ಫೂಲ್ ಆಗಿದ್ದಾರೆ. ಅದರೊಳಗೂ ಈ ಹುಡುಗರು ಓಕೆ, ಯಾರ್ದು ಫೋನ್ ಇಲ್ಲ, ಏನೂ ಇಲ್ಲ, ಯಾರು ನನ್ನ ಗರ್ಲ್ ಫ್ರೆಂಡ್ ಇಲ್ಲ, ಅದು ಇಲ್ಲ ಇದು ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಾಗ ಅವ್ನ ದೋಸ್ತನು ಒಂದು ಹುಡುಗಿ ಫೋಟೋ ಹಾಕಿಸಿಂದು ಮೆಸೇಜ್ ಮಾಡಿದರೆ ಇವು ಚಾಟ್ ಮಾಡ್ಕೊತ್ಕೊಂಡಿರ್ತವೆ. ಇಟ್ಸ್ ಲೈಕ್ ಪಾಯ್ಸನಸ್ ಗೈಸ್, ಕೇರ್ಫುಲ್. ಓಕೆ, ಸೊ ನಿಮಗೇನಾದರೂ ಕಾಲ್ ಬಂದರೆ, ಹಂಗೇನಾದರೂ ಬಂದರೆ ಆ್ಯಸ್ ಅ ಟೀಚರ್ ಆಗಿ ನಾನೇ ಹೇಳಾಕ್ತೀನೋ ಗೈಸ್. ಸೊ ನೀನು ನಿನ್ನೆ ಅಶ್ಲೀಲ ವಿಡಿಯೋಗಳನ್ನ ನೋಡಿದ್ಯಾ, ಸೊ ಅದಕ್ಕೆ ನಾನು ನಿನಗೆ ಕಾಲ್ ಮಾಡ್ತಾ ಇದ್ದೀನಿ, ನಿನ್ನನ್ನು ಅರೆಸ್ಟ್ ಮಾಡೋಕ್ಕೆ ಬರ್ತೀವಂದರೆ ಹಲೋ ವೇಟ್. ಸೊ ಅಶ್ಲೀಲ ವಿಡಿಯೋಗಳನ್ನ ನೋಡಿದರೆ ಏನು ತಪ್ಪು ಅಂತ ನೀವು ಕೇಳಬೇಕು ಫಸ್ಟ್. ಓಕೆ, ಇಲ್ಲ ಭಾರತೀಯ ನಾಗರಿಕ ಸಂಹಿತೆ ಅಡಿಯಲ್ಲಿ ಸೆಕ್ಷನ್ ಡಿಸ್ ಇದು ಆ ವಿಡಿಯೋಗಳನ್ನು ನೋಡೋದು ತಪ್ಪು. ಹಾಂ, 1 ನಿಮಿಷ ನೋಡ, ನಾನು ಸೋಷಿಯಲ್ ಮೀಡಿಯಾದೊಳಗೆ ಓಪನ್ ಆಗಿ ಬಿಟ್ಟಿರ್ತೀನಿ, ನನಗೆ ಯಾವ್ಯಾವ ವಿಡಿಯೋ ಬರ್ತಾವೆ ನಾನು ನೋಡೋ. ಓಕೆ, ಸೊ ಭಾರತೀಯ ನ್ಯಾಯ ಸಂಹಿತೆ ನೀ ಈಗ ಹೇಳಿದಿಲ್ಲ, ಯಾವ ಸೆಕ್ಷನ್ ಅಡಿಯಲ್ಲಿ ವಿಡಿಯೋ ಮಾಡಿ ಹಾಕೋರ್ಗೆ ಏನು ಶಿಕ್ಷೆ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡಿ. ಮೊದಲು ಯಾರು ವಿಡಿಯೋ ಮಾಡಿ ಹಾಕ್ಯಾರಲ್ಲ ಅವ್ರನ್ನ ಅರೆಸ್ಟ್ ಮಾಡು, ಆಮೇಲೆ ನನ್ನ ಕಡೆ ಬಾ, ನನಗೆ ಫೋನ್ ಮಾಡು, ಆಮೇಲೆ ಮಾತಾಡೋನಿಬ್ರು. ಅಲ್ಲಿ ತನಕ ಹೋಲ್ಡ್ ಆನ್, ತಲೆ ಕೆಡಿಸ್ಕೋಬೇಡ, ಹೋಗ್ಬಿಡು. ನೀವು ಹೀಗೆ ಕಾನ್ಫಿಡೆಂಟ್ ಆಗಿ ಮಾತಾಡಬೇಕು. ಓಕೆ, ಅಶ್ಲೀಲ ವಿಡಿಯೋ ನಾನು ನೋಡಿದ್ದೀನಿ, ನಾನು ಇರೋದೇ ವಿಡಿಯೋ ನೋಡೋಕ್ಕೆ. ಓಕೆ, ನನಗೆ ಯಾವ ವಿಡಿಯೋ ಬರ್ತಾವೆ ನೋಡ್ತೀನಿ. ನಾನು ವಿಡಿಯೋ ಅದಕ್ಕೆ ಹಾಕಬೇಕು, ವಿಡಿಯೋ ಹಾಕೋ ಉದ್ದೇಶನೇ ಜನ ನೋಡಲಿ ಅಂತ. ಸೊ ಅದಕ್ಕೆ ನಾನು ನೋಡೀನಿ. ನಂದು ಯಾಕೆ ತಪ್ಪನಾತಿ, ಯಾವ ಭಾರತೀಯ ನಾಗರಿಕ ಸಂಹಿತೆ ನಿಂದು ಮೊದಲು ಯಾರು ಹಾಕ್ಯಾರಲ್ಲ ಅವ್ರನ್ನ ಅರೆಸ್ಟ್ ಮಾಡ್ಕೊಂಬ ನಮ್ಮ ಮನೆಗೆ, ಆಮೇಲೆ ನೋಡು, ವಿಚಾರ ಮಾಡು. ದಿಸ್ ಈಸ್ ದ ವೇ ಯು ಹ್ಯಾವ್ ಟು. ಓಕೆ, ಮತ್ತು ನಿನ್ನ ದೋಸ್ತರ ಜೊತೆ ಶೇರ್ ಮಾಡಿ, ಪಾಪ ನಮ್ಮ ದೋಸ್ತರು ನನಗೆ ಅಂಥ ವಿಡಿಯೋ ಎಟ್ ಕಳ್ಸ್ಯಾರ ಗೊತ್ತಾನ, ನಾನು ಶೇರ್ ಮಾಡೀನಿ. ನೀವು ಕಾನ್ಫಿಡೆಂಟ್ಲೇ ಮಾತಾಡು. ಯಾರ ಮುಂದೆ ಹೇಳ್ಬೇಡ, ನಮ್ಮ ಮನೆಯವ್ರ ಮುಂದೆ ಹೇಳ್ಬೇಡ, ನನಗೇನಾದರೂ ಓದಕ್ಕೆ ಬಿಡೋಂಗಿಲ್ಲ, ಅದು ಬಿಡೋಂಗಿಲ್ಲ. ನೋ ಗೈಸ್, ಹಂಗೆ ಏನು ಹೆದರುವಂಥ ಅವಶ್ಯಕತೆ ಇಲ್ಲ. ಅವ್ರು ಹೇಳ್ಬೋದು, ನಿಮ್ಮ ಮನೆಯವ್ರಿಗೆ ನಾನು ಲಿಂಕ್ ಕಳಿಸ್ತೀನಿ, ಲಿಂಕು ಕಳಿಸು, ಬೇಕಾದ್ರೆ ನಂದು ವಿಡಿಯೋ ಇದ್ರೆ ಕಳಿಸಂತ ಹೇಳ್ರಿ. ನೋ, ದಿಸ್ ಈಸ್ ದ ವೇ. ಇದೇ ಥರ ನೀವು ಆತ್ಮವಿಶ್ವಾಸದಿಂದ ಇದನ್ನು ಟ್ಯಾಕಲ್ ಮಾಡಬೇಕು ಗೈಸ್. ಡಿಜಿಟಲ್ ಅರೆಸ್ಟ್ ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿ ಭಾರತೀಯರದ್ದು ಲಾಸ್ ಆಗ್ತಿದ್ದಾವೆ. ಇವತ್ತಿನ ಪೇಪರ್ ಒಳಗೆ 5 ಕೇಸ್ ಬಂದಿದ್ದಾವೆ. ಇವನ್ ನನಗೆ ಸಮಯ ಸಿಕ್ತು ಅಂದರೆ ಇದ್ರ ಬಗ್ಗೆನೇ ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ಗೈಸ್, ಬಿಕಾಸ್ ಐ ಆಮ್ ಸೋ ಕನ್ಸರ್ನ್ಡ್ ಅಬೌಟ್ ಪೀಪಲ್. ಓಕೆ, ನೆಕ್ಸ್ಟ್ ನೋಡಿ, ಇವು ನಿನ್ನೆ ಆರ್ಟಿಕಲಲ್ಲಿ ಬಂದಿದ್ದನ್ನು ಹೇಳಿದ್ದೀನಿ ನಾನು. ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಕೆ ಮಾಡ್ಕೋತಾರೆ. ಇನ್ಮ್ಯಾಗಿಂದ ಇವನ್ ನೀವು ಬೋರ್ವೆಲ್ನಾಗಿನ ನೀರು ತೊಗೊಂಡ್ರು ನಿಮಗೆ ಮೀಟ್ರ್ ಹಾಕ್ತಾರೆ. ನಿಮ್ಮ ಒಂದು ಏರಿಯಾದೊಳಗೆ ನೀವು ಬಿಸ್ನೆಸ್ ಮಾಡಲಿಕ್ಕೆ ಅಂತ ಬೋರ್ವೆಲ್ ಹಾಕಿಸಿ ಅಲ್ಲಿದಿಂದ ಏನ್ರಿ ನೀರನ್ನ ಮಾರ್ತಾ ಇದ್ರಿ ಅಂದರೆ ಅದಕ್ಕೂ ಮೀಟ್ರ್ ಹಾಕಿ ಅದಕ್ಕೂ ರೊಕ್ಕ ಕಲೆಕ್ಟ್ ಮಾಡ್ಕೋತಾರೆ. ಸೊ ಇದ್ರ ಸಂಬಂಧ ಇವ್ರ ಮೇಲೆ ಒಂದು FIR ಹಾಕಿದ್ದಾರೆ. KJ ಜಾರ್ಜ್ ಅವರ ಮೇಲೆ ಒಂದು FIR ಹಾಕಿದ್ದಾರೆ. ಯಾವ ಆಧಾರದ ಮೇಲೆ ಇದನ್ನು ಕಲೆಕ್ಟ್ ಮಾಡ್ತಿದ್ದಾರೆ ಅಂತ. ಲೆಟ್ ಸಿ, ದಿಸ್ ಇಸ್ ಆಲ್ ಪಾಲಿಟಿಕಲ್ ಡ್ರಾಮಾ ಗೈಸ್. ಬಟ್ ಗೌರ್ಮೆಂಟ್ಗೆ ಗೊತ್ತು ನಮ್ಮ ಕಡೆಯಿಂದ ಹೆಂಗೆ ದುಡ್ಡು ಉಚ್ಚಬೇಕು ಅಂತ. ನೆಕ್ಸ್ಟ್, ಭಾರತ ಕ್ರಿಕೆಟ್ ತಂಡದ KL ರಾಹುಲ್ ಅವರು ಇಂಗ್ಲೆಂಡ್ ನೆಲದಲ್ಲಿ 1000ಕ್ಕೂ ಹೆಚ್ಚು ರನ್ ಗಳಿಸಿದ ಭಾರತದ 2ನೇ ಆರಂಭಿಕ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ. ಮೊದಲನೇದವ್ರು ಯಾರು? ಸುನಿಲ್ ಗವಾಸ್ಕರ್. ಎರಡನೇದವ್ರು ಯಾರು?
ಅವರ್ KL ರಾಹುಲ್. ಓಕೆ, ಸೊ ಅವರು 1000 ರನ್ನ ದಾಟಿದ್ದಾರೆ. ದಟ್ಸ್ ಅ ಗುಡ್ ಅಚೀವ್ಮೆಂಟ್ ಗೈಸ್, ಅದನ್ನು ನೆನಪಿಟ್ಕೊಡ್ರಿ. KJ ಹಳ್ಳಿ ಗಲಭೆ, ಮೂವರಿಗೆ 7 ವರ್ಷ ಕಠಿಣ ಶಿಕ್ಷೆ. ಏನಾಗಿತ್ತು, KJ ಹಳ್ಳಿ DJ ಹಳ್ಳಿ ಒಳಗೆ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗಿ ಪೊಲೀಸ್ ವ್ಯಾನ್ಗಳನ್ನು DCP ವ್ಯಾನನ್ನು ಎತ್ತಿ ಹೋಗುದು, ಅದನ್ನೆಲ್ಲ ಸುಟ್ಟು ಹಾಕಿದ್ರು. ಓಕೆ, ಅದು ಈಗಲ್ಲ 2021 ಆಗಿತ್ತು ಆ ಇನ್ಸಿಡೆಂಟ್. ಸೊ ಅದರದ ಬಗ್ಗೆ ಬಂದಿದೆ, ನಾಟ್ ಇಂಪಾರ್ಟೆಂಟ್ ಎಟ್ ಆಲ್. ಓಕೆ, ನೆಕ್ಸ್ಟ್, ಸಣ್ಣ ವರ್ತಕರ GST ಮನ್ನಾ ಅಂತ ಒಂದು ಆರ್ಟಿಕಲ್ ಬಂದಿದೆ. 40 ಲಕ್ಷ ವಹಿವಾಟು ದಾಟಿದರೆ ನೋಂದಣಿ ಕಡ್ಡಾಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನೋಡಿ, ಇವನ್ ಸರ್ಕಾರ ಏನು ಮಾಡಿದ್ದು ಗೊತ್ತೇನೋ ಗೈಸ್, ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಕಳಿಸೈತಿ 9,000 ಜನರಿಗೆ ಸಣ್ಣ ವರ್ತಕರು ಇಲ್ಲಿಯವರೆಗೆ ಪಾವತಿಸಬೇಕಾದ GST ಮನ್ನಾ ಮಾಡಲಿಕ್ಕೆ ಮುಖ್ಯಮಂತ್ರಿಯವರು ಸಮ್ಮತಿಸಿದ್ದಾರೆ. ಇವ್ರು ಏನು ಹೇಳತ್ತಾರ ಗೊತ್ತೇನೋ, ಹಿಂದಿನ ಅರಿಯರ್ಸ್ ಏನೈತಲ್ಲ ಹಿಂದಿನ ವರ್ಷದ ಅದನ್ನು ಕಟ್ಟತ್ GST. ಓಕೆ, ಈಗ 3-4 ವರ್ಷದಿಂದ ನೀವು ಕಟ್ಟಿರಲಿಲ್ಲ ಅಂದರೆ ಅದನ್ನೂ ಕಟ್ಟಬೇಕತ್ತೆ. ಓಕೆ, ಈ ವಿಚಿತ್ರ ಸರ್ಕಾರ ದಿನ ತಾವೇ ಹೇಳ್ಯಾರ ಡಿಜಿಟಲೀಕರಣ ಅಂತ ಹೇಳಿ. ಈಗ ತಾವೇ ಪ್ರೀಬೀಸ್ ಕೊಡೋಕ್ಕೆ, ಅಂದರೆ ಯಾರು ಮನ್ಯಾಗ ಆರಾಮ್ ಕೂತ್ ತಿಂದು ಇವ್ರಿಗೆ ಓಟ್ ಹಾಕಿ ಇವ್ರನ್ನ ಇಲ್ಲೇನು ಕಳಿಸ್ತಿದಾರಲ್ಲ ಅಂಥವ್ರಿಗೆ ಉಚಿತ ಕೊಡುಗೆಗಳನ್ನ ಕೊಡೋಕೆ ಸಣ್ಣ ವ್ಯಾಪಾರಿಗಳ ಮೇಲೂ ಕೂಡ GSTನ ಹಾಕ್ತಿದ್ದಾರೆ. ಈ ನೀಚ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕು ಅಂದರೆ ಗೈಸ್, ಎಲ್ಲಿ ತನಕ ನಿಮ್ಮಲ್ಲಿ ಅವೇರ್ನೆಸ್ ಬರೋದಿಲ್ಲ ಅಲ್ಲಿ ತನಕ ಇದು ನಿಲ್ಲೋದಿಲ್ಲ. ನೋಡಿ, ಈಗ ಸಣ್ಣ ಉದ್ಯಮಿಗಳು ಪಾಪ ಏನೋ ಮಾಡಿ ಅವು ಬದುಕ್ತಿರ್ತವೆ. ಸೊ ಅಂಥವ್ರ ಕಡೆಯಿಂದ ಟ್ಯಾಕ್ಸ್ ಇಸ್ಕೊತಿದ್ದಾರೆ. ಎಲ್ಲ ಫೆಸಿಲಿಟಿ ಇದ್ದು BPL ಕಾರ್ಡ್ ಇಟ್ಕೊಂಡು ಆರಾಮಾಗಿ ಬಸ್ ಒಳಗೆ ಆರಾಮಾಗಿ ತಿಂಗಳ 2-3 ಸಾವಿರ ರೂಪಾಯಿ ಸರ್ಕಾರದಿಂದ ತಗೊಂಡು ರೇಷನ್ ಕಾರ್ಡ್ ಇಟ್ಕೊಂಡು ಎಷ್ಟು ಜನ ಹರಾಮಿ ಜೀವನ ಮಾಡ್ತಿದ್ದಾರೆ ನಮ್ಮ ದೇಶದೊಳಗೆ. ಆದರೆ ಈ ನೀಚ ಸರ್ಕಾರಕ್ಕೆ ಅವ್ರು ಓಟ್ ಹಾಕ್ತಿದ್ದಾರೆ, ಅದಕ್ಕೆ ಅವ್ರಿಗೆ ಉಪಯೋಗ ಮಾಡ್ತಿದ್ದಾರೆ. ಓಕೆ, ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್. ಈ ಲಪಂಗಗಳಿಗೆ ನೆಕ್ಸ್ಟ್ ಟೈಮ್ ಇಂಥವ್ರಿಗೆಲ್ಲ ಓಟ್ನ ನೀಡಬಾರ್ದು ಗೈಸ್. ಓಕೆ, ನೆಕ್ಸ್ಟ್ ನೋಡಿ, ವಾಸಂತಿ 9 ಕೋಟಿಯ ಒಡತಿ, ಒಬ್ಬರು IAS ಆಫೀಸರ್ನ ಮೇಲೆ ರೈಡ್ ಮಾಡಿದ್ದಾರೆ. ಟೋಟಲ್ ನಿನ್ನೆ ಎಷ್ಟು ಜನ, ಒಂದೇ ಮನೆಯಲ್ಲಿ 52 ಲಕ್ಷ ನಗದು ಸಿಕ್ಕೈತಂತೆ. 8 ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ್ದಾರೆ ಲೋಕಾಯುಕ್ತದವರು. ಎಷ್ಟು ಇಲ್ಲಿಗಲ್ ದುಡ್ಡು ಸಿಕ್ಕೈತೆ ಗೊತ್ತಾನೋ ಗೈಸ್, 26.36 ಕೋಟಿ ದುಡ್ಡು ಸಿಕ್ಕೈತಿ. ಬಟ್ ನನ್ನ ಪ್ರಶ್ನೆ ಏನು ಅಂದರೆ, ಇಷ್ಟೆಲ್ಲ ಮಾಡಿದರೂ ಕೂಡ ನಮ್ಮ ದೇಶದೊಳಗೆ ಮಾತ್ರ ಸರ್ಕಾರಿ ನೌಕರಿ ಮಾಡೋರೇ ಒಳ್ಳೆ ಆಫೀಸರು, ಸರ್ಕಾರಿ ನೌಕರಿ ಮಾಡೋರೇ ಗ್ರೇಟ್ ಅನ್ನುವಂಥ ಮನೋಭಾವ ಜನರಿಂದ ಯಾಕೆ ಹೋಗ್ತಾ ಇಲ್ಲ? ಇವ್ರು ಅದಾರಲ್ಲ, ಈ 8 ಜನ ಇಷ್ಟು ಆಸ್ತಿ ಮಾಡ್ಯಾರಲ್ಲೋ ಗೈಸ್, ರೇಪ್ ಮಾಡಾಕತ್ತಾರಲ್ಲ ಯಾರೇ, ಅವ್ರಕ್ಕಿಂತ ಡೇಂಜರು. ಯಾರು ಟೆರರಿಸಮ್ ಮಾಡ್ತಿದ್ದಾರೆ ಅವ್ರಕ್ಕಿಂತನೂ ಡೇಂಜರು. ಟೆರರಿಸ್ಟ್ಗಳು ಬೇರೆ ದೇಶದಿಂದ ಬಂದು ಇಲ್ಲಿ ಬಂದು ಒಂದು ಬಾಂಬ್ ಹಾಕಿ ಹೋಗ್ಬೋದು. ಇವರು ನಮ್ಮ ಸಮಾಜದೊಳಗೆ ಇದ್ದ ನಮ್ಮ ಜನರ ಒಂದು ಕಲ್ಯಾಣಕ್ಕಾಗಿ ಬಿಡುಗಡೆ ಆದಂಥ ದುಡ್ಡನ್ನು ಲಪಟಾಯಿಸ್ತಾ ಇದ್ದಾರೆ. ತಾವು ಇಂಥ ಲಕ್ಸರಿ ಜೀವನ ಮಾಡ್ತಿದ್ದಾರೆ. ಒಬ್ಬರ ಮೇಲೆ 4-5 ಮನೆಗಳಿದ್ದಾವೆ. ಓಕೆ, ಅದೆಷ್ಟೋ ಜನರಿಗೆ ಇರಲಿಕ್ಕೆ ಮನೆಗಳಿಲ್ಲ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂಥೇಳಿ ಅಲ್ಲಿ ಕೂತಂಥ ದೆವ್ವಗಳಾಗಿದ್ದಾವೆ. ಇವ್ರಿಗೇನು ಶಿಕ್ಷೆ ಕೊಡ್ತಾರೆ ಸರ್ಕಾರದವರು? ಏನೂ ಕೊಡೋಂಗಿಲ್ಲ ಗೈಸ್. ಇವನ್ 26 ಕೋಟಿ ಅಂತ ಹೇಳ್ತಿದ್ದಾರೆ. ಹೂ ನೋಸ್, ಲೋಕಾಯುಕ್ತನೇ ದೊಡ್ಡ ಕರಪ್ಷನ್ ಇದೆ ಅಂತ ರೀಸೆಂಟ್ಲಿ ನೀವೆಲ್ಲ ಓದಿರಬಹುದು. ರೈಡ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಮ ಮೇಲೆ ರೈಡ್ ಮಾಡಬೇಕಾಗಿದೆ, ಎಷ್ಟು ದುಡ್ಡು ಕೊಡ್ತೀರಿ ಅಂತ ಕೇಳುವಂಥ ನೀಚರು ಆ ಲೋಕಾಯುಕ್ತದೊಳಗಿದ್ದಾರೆ. ಹಿಡಿಬೇಕಾದವರೇ ಹೋಗಿ ಭ್ರಷ್ಟಾಚಾರದೊಳಗೆ ಭಾಗಿಯಾಗ್ತಿದ್ದಾರೆ. ಓಕೆ, ಸೊ ಇಂಥದ್ರೊಳಗೆ ಮತ್ತು ನಾವು ಏನೇನೋ ದೊಡ್ಡ ಮಾತಾಡ್ತಿದ್ದೀವಿ. ಆ್ಯಂಡ್ ಆ ಥರ ಮಾಡಿದವ್ರಿಗೂ ಕೂಡ ನಾವು ದೊಡ್ಡ ಆಫೀಸರ್ ಅಂತ ಮರ್ಯಾದೆ ಕೊಡ್ತಿದ್ದೀವಿ. ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಗೈಸ್. ಓಕೆ, ಅವ್ರು ಹೆಂಗೆ ನೋಡಬೇಕು ಅಂತ, ಅವರು ಯಾವ ಕೆಲಸಕ್ಕಾಗಿ ನೇಮಕಗೊಂಡಾರೋ ಅವ್ರನ್ನೆಲ್ಲ ಬಿಟ್ಟು ಊರ್ದೇ ಉಪ್ಪೆದಪ್ಪಿ ಮಾಡ್ಕೊಂಡು ಅಡ್ಡಾಡುವಂಥವ್ರು ಕೂಡ ಭಾಳಿದ್ದಾರೆ. ಓಕೆ, 24/7 ಡ್ಯೂಟಿ ಇರುವಂಥ ಪೊಲೀಸು ಅವ್ರಿಗೆ ಜನಸೇವೆ ಮಾಡೋದನ್ನೇ ಮಾಡಲಿಕ್ಕೇ 24 hours ಸಾಲೋದಿಲ್ಲ. ಅದನ್ನು ಬಿಟ್ಟು ಬೇರೆ ಬೇರೆ ಬಿಸ್ನೆಸ್ಗಳನ್ನು ಮಾಡಲಿಕ್ಕೆ ಎಲ್ಲಿಂದ ಸಮಯ ಬರುತ್ತೆ? ಇಟ್ಸ್ ಎ ಚೀಟಿಂಗ್ ಗೈಸ್. ಅಷ್ಟಿದೆಯಾ ಬಿಸ್ನೆಸ್ ಮಾಡಬೇಕು ಅಂತ? ರಿಸೈನ್ ಮಾಡಿ ಬರ್ರಿ, ಮಾಡ್ಬೋದಲ್ವಾ? ಓಕೆ, ಸೊ ಯಾರೂ ಮಾಡೋದಿಲ್ಲ ನೋಡಿ. ಅದನ್ನು ಎಲ್ಲ ನಾವು ಮೂರ್ಖರು ಲೀಗಲ್ ಅಂತ ಅನ್ಕೋತೀವಿ. ಬೆಸ್ಟು, ಅವ ಬಾರಿ ಹೇಳಿದ, ಇವ ಬಾರಿ, ಅರೆ ಬಯ್ಯ ಅವ್ನ ಕೆಲಸ ಬೇರೆ ಐತಿ, ಅದನ್ನು ಬಿಟ್ಟು ಈಗೇನು ಅಪ್ಡೇಟ್ ಆಗ್ಯಾನವ, ಏನು ಓದಾತನವ? ಮಾಡೋದಿಲ್ಲ ಯಾರು. ಓಕೆ, ರಾಜೀನಾಮೆಗೆ ರಾಷ್ಟ್ರಪತಿಗೆ ಭೇಟಿಯಾಗಿದ್ದರು. ರಾಜೀನಾಮೆಗಿಂತ ಮುನ್ನ ಜಗದೀಪ್ ಧನ್ಕರ್ ಅವರು ಅಂತ ಆರ್ಟಿಕಲಲ್ಲಿ ಬಂದಿದೆ. ನಮಗೆ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಅಂದರೆ, ಭಾರತ ಸಂವಿಧಾನದ 67A
ವಿಧಿಗೆ ಅನುಗುಣವಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ನನ್ನ ಒಂದು ರಾಜೀನಾಮೆ ಪತ್ರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. 67A. ಓಕೆ, ದಟ್ ಈಸ್ ಇಂಪಾರ್ಟೆಂಟ್ ಗೈಸ್. ನೆಕ್ಸ್ಟ್, ಭಾಳ ಜನ ಈ ಒಳ ಮೀಸಲಾತಿದು ಏನಾಯ್ತು ಸರ್ ಅಂತ ಕೇಳತ್ತಿರಲ್ಲ ಗೈಸ್. ನೋಡ್ರಿ, ಸೆಪ್ಟೆಂಬರ್ 22ರಿಂದ 15 ದಿನ, ಓಕೆ, ಸೆಪ್ಟೆಂಬರ್ 22ರಿಂದ 15 ದಿನ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆ ಮಾಡ್ಬೇಕಂತ. ಮುಗಿತೀನಿ, ಸೆಪ್ಟೆಂಬರು ಹೋಯ್ತು, ಅಕ್ಟೋಬರು ಹೋಯ್ತು. ಗೈಸ್ ನೆನಪಿಟ್ಕೊಳ್ರಿ, ಸುಮ್ಮನೆ ಒಳ ಮೀಸಲಾತಿ ಏನಕ್ಕೈತಿ, ಅದು ಏನಕ್ಕೈತಿ, ಇದು ಏನಕ್ಕೈತಿ, ಯಾರ್ಯಾರು ವಿಡಿಯೋ ಮಾಡತ್ತಾರ ಅವ್ರಿಗೆ ಏನೂ ಗೊತ್ತಿಲ್ಲ, ಅವು ನ್ಯೂಸ್ ಪೇಪರು ಫಾಲೋ ಮಾಡೋಂಗಿಲ್ಲವು. ಸೊ ನೀವು ಅಂಥವು ಕುರಿದು ನೋಡಿ ಟೆನ್ಷನ್ ಮಾಡ್ಕೊಂಡ್ಕೊಂಡಿರ್ಬೇಡ್ರಿ. ಅನ್ಕ ಸ್ವಲ್ಪ ಸಮಯ ಇದೆ ನಿಮಗೆ, ಕರೆಕ್ಟಾಗಿ ಓದ್ಕೊಳ್ರಿ. ಅಕ್ಟೋಬರ್ ಅಂತ್ಯದ ಒಳಗೆ ಸಮೀಕ್ಷೆ ಮಾಡಬೇಕು, ಇನ್ನೂ ಅವರು ಸಮೀಕ್ಷೆನೇ ಮಾಡಬೇಕು. ಓಕೆ, ಅದು ಆದಮೇಲೆ ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆ, ಸೊ 2-3 ತಿಂಗಳು ಲೇಟ್ ಆಗ್ಬೋದು. ನೀವು ಸುಮ್ಮನೆ ಸಮಾಧಾನದಿಂದ ಇರೋದನ್ನು ಕಲ್ಕೊಳ್ಳಿ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಈ ಬಾರಿ 165 ಲಕ್ಷ ಗಣತಿದಾರರು ಸೇರಿದಂತೆ ಮಾನವ ಸಂಪನ್ಮೂಲ ಅವಶ್ಯಕತೆ ಇದೆ. ಈ ಗಣತಿಗೆ ಮತ್ತೆ ಟೀಚರ್ಗಳು ಒಯ್ಯಾತಾರತ್ತೆ. ಆ ಪ್ರೈಮರಿ ಸ್ಕೂಲ್ ಟೀಚರ್ಗಳು ಮೊದಲೇ ಸಿಲೆಬಸ್ ಮುಗಿಸಂಗಿಲ್ಲ, ಅವ್ರಿಗೆ ಪೂರ್ತಿ ಟೈಮ್ ಕೊಟ್ಟರು, ಇನ್ನು ಅವ್ರಿಗೆ ಗಣತಿ ಮಾಡಕ್ಕೆ ಕಳ್ಸತ್ತಾರತ್ತ. ಇನ್ನು ಆ ಚಿಕ್ಕ ಮಕ್ಕಳ ಭವಿಷ್ಯನ ದೇವರೇ ಕಾಪಾಡಬೇಕು ಗೈಸ್. ಓಕೆ, ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ನೆಕ್ಸ್ಟ್, 5 ಆಸ್ಪತ್ರೆ ವಿರುದ್ಧ FIR. ನೋಡಿ, ಎಲ್ಲ ಕಡೆ ಕರಪ್ಷನ್ ಅಂದರೆ ಎಲ್ಲಿರೋ ಹೋಗುದು, ಹಾಸ್ಪಿಟ್ಲ್ ಒಳಗೂ ಕೂಡ ಕರಪ್ಷನ್ ಮಾಡ್ತಿದ್ದಾರೆ ಅಂತ 5 ಹಾಸ್ಪಿಟ್ಲ್ಗಳ ಮೇಲೆ ಕೇಸ್ನ ಹಾಕಿದ್ದಾರೆ ಗೈಸ್. ಓಕೆ, ನೆಕ್ಸ್ಟ್, KPCL ಹುದ್ದೆಗಳಿಗೆ ಶೀಘ್ರ ಭರ್ತಿ ಅಂತ ಹೇಳಿದ ನೋಡಪ್ಪ. CM ಹೇಳ್ಯಾನ. ಇದಕ್ಕೆ ಸಪ್ರೇಟ್ ನಾನು ವಿಡಿಯೋ ಮಾಡಿಲ್ಲ, ಯಾಕಂದರೆ ಇವರು ಶೀಘ್ರ ಅಂತ ಹೇಳಿ 3-4 ವರ್ಷ ಮಾಡ್ತಿದ್ದಾರೆ, ಅದಕ್ಕೆ ನಾನು ಮಾಡಿಲ್ಲ. ಆ್ಯಂಡ್ ಅವರು ಏನೋ ಬೀದಿ ದೀಪದ ಕೆಳಗೆ ಓದಿದ್ರಂತೆ. ಆವಾಗಿನ ಕಾಲದೊಳಗೆ ಎಲೆಕ್ಟ್ರಿಸಿಟಿ ಇರಲಿಲ್ಲ, ಸೊ ಎಲ್ಲರೂ ಬೀದಿ ದೀಪದ ಕೆಳಗೆ ಓದುವಂಥ ಪರಿಸ್ಥಿತಿ ಇದ್ದರು. ಅವರು ಕೂಡ ಓದಿದಾರಂತೆ. ಅದನ್ನು ಅವರ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಯಾರು ಬೆಂಗಳೂರೊಳಗಿದ್ದೀರಿ, ಕಬ್ಬನ್ ವಾಕ್, ಓಕೆ, 27ನೇ ತಾರೀಕು ಕಬ್ಬನ್ ವಾಕ್ ಅಂತ ಇದೆ. ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ನೋಡಿ. ಯು ಕ್ಯಾನ್ ಗೋ ಇಫ್ ಯು ಲವ್ ನೇಚರ್ನ ಇಷ್ಟಪಡ್ತಿದ್ರೆ ನೀವು ಹೋಗ್ಬೋದು, ವಾಕಿಂಗ್ ಎಲ್ಲ ಮಾಡಿ ಬರ್ಬೋದು. ಓಕೆ, ನೆಕ್ಸ್ಟ್, 7.92 ಲಕ್ಷ ಪ್ರಕರಣಗಳು, 6 ಕೋಟಿ ರೂಪಾಯಿ ದಂಡ ವಸೂಲಿ. ಈ ಹೆಲ್ಮೆಟ್ ಇಲ್ಲದೆ ಇರೋರು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ದಂಡವನ್ನು ವಸೂಲಿ ಕೂಡ ಮಾಡಿದ್ದಾರೆ ಗೈಸ್ ಈ ವರ್ಷ. ಸೊ ಅದ್ರ ಬಗ್ಗೆ ಕೂಡ ಇವತ್ತಿನ ಆರ್ಟಿಕಲಲ್ಲಿ ಬಂದಿದೆ. ಇವು ಯಾವ ಎಕನಾಮಿಕ್ಸ್ ಪೇಜ್ ಒಳಗೆ ಅಷ್ಟೊಂದು ಇಂಪಾರ್ಟೆಂಟ್ ಇರುವಂಥ ಆರ್ಟಿಕಲ್ ಇಲ್ಲ, ಸೊ ಅದಕ್ಕೆ ನಾನು ಹೇಳ್ತಾ ಇಲ್ಲ. ಸೊ ಎಲ್ಲಿ ಹೋಗಿದ್ದಾರೆ ಈಗ? ಬ್ರಿಟನ್ ಮತ್ತು ಮಾಲ್ಡೀವ್ಸ್ 2 ದೇಶಕ್ಕೆ ಪ್ರಧಾನಿಯವರು ಹೋಗಿದ್ದಾರೆ. ಬ್ರಿಟನ್ ಜೊತೆಗೆ ಎಕನಾಮಿಕ್ ಅಗ್ರಿಮೆಂಟ್ನ ಮಾಡ್ಕೊಳ್ಳೋರಿದ್ದಾರೆ. ಲೆಟ್ಸ್ ಸಿ ಏನೇನೆಲ್ಲ ಎಕನಾಮಿಕ್ ಅಗ್ರಿಮೆಂಟ್ನ ಮಾಡ್ಕೋತಾರೆ ಅಂತ. ಓಕೆ, ಸೊ ನೋಡೋಣ, ಅವರು ಮಾಡ್ಕೊಂಬರಲಿ. ಉತ್ತರಾಧಿಕಾರಿ ಯಾರು ನೋಡಿ, ಧನ್ಕರ್ ಅವರು ರಿಸೈನ್ ಮಾಡಿದ್ರಿಂದ ಉಪರಾಷ್ಟ್ರಪತಿ ಹುದ್ದೆ ಖಾಲಿ ಇದೆ. ಆ್ಯಂಡ್ ಈ ಒಂದು ಹುದ್ದೆಗೆ ಆಯ್ಕೆಯಾಗೋರು ಭಾರತದ ಪ್ರಜೆ ಆಗಿರಬೇಕು, 35 ವಯಸ್ಸಾಗಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇವ್ರು ಇರಬಾರ್ದು. ಅಂಥವನನ್ನು ಈಗ ನೆಕ್ಸ್ಟ್ ಉಪರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಗೈಸ್. ಓಕೆ, ಎಲೆಕ್ಷನ್ ಆಗಬೇಕು, ಇನ್ನು ಎಲೆಕ್ಷನ್ ಕಮಿಷನ್ ಅದಕ್ಕೆಲ್ಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದೆ. ನೆಕ್ಸ್ಟ್, ರತ್ನದ ಸಂಕೋಲೆಯಾದರೆ ತೊಡರಲ್ಲವೇ, ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ ಅಂತ ಹೇಳಿ ಅಕ್ಕ ಮಹಾದೇವಿಯವರು ಹೇಳಿರುವಂಥ ಒಂದು ಮಾತನ್ನು ಸುಭಾಷಿತದಲ್ಲಿ ಕೊಟ್ಟಿದ್ದಾರೆ ಗೈಸ್. ನೆಕ್ಸ್ಟ್, ಅಂತರ್ಜಲ ಬಳಕೆ ಶುಲ್ಕ ಜಾಗೃತಿಗೆ ಕಾರಣವಾಗಲಿ ಅಂತ ಒಂದು ಆರ್ಟಿಕಲ್ ಇದೆ ನೋಡಿ. ನಾನು ನಿನ್ನೆ ಕ್ಲಾಸ್ನೊಳಗೆ ಈ ಪ್ರಿಸೈಸ್ ರೇಟಿಂಗ್ ಹೇಳ್ತಾ ಇದ್ದೆ ನಿಮಗೆ. ಓಕೆ, ಇಷ್ಟು ದೊಡ್ಡ ಎಡಿಟೋರಿಯಲ್ ಇದೆ ಇದು. ಇದಕ್ಕೆ ಅನ್ನ ನೀಡುವ ತಾಯಿಗೆ ಜಾತಿಯೇ ಅಂತ ಹಿಂಗೆ ಒಂದು ಚಿಕ್ಕದಾದಂಥ ಒಂದು ಹೆಡ್ಡಿಂಗ್ನ ಕೊಟ್ಟಿದ್ದಾರೆ. ಶೀರ್ಷಿಕೆನ ಹೆಂಗೆ ಬರಿಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಶೀರ್ಷಿಕೆ ಬರಲಿಕ್ಕೆ ನಿಮಗೆ ನ್ಯೂಸ್ ಪೇಪರ್ ಓದೋದ್ರಿಂದ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ, ಈ ಆರ್ಟಿಕಲ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಆಲ್ರೆಡಿ ನಿನ್ನೆ ಹೇಳಿದ್ದೀನಿ, ಅಂತರ್ಜಲ ಬಳಕೆಗೆ ಶುಲ್ಕವನ್ನು ಹಾಕ್ತಾ ಇರೋದು. ಸೊ ಇದು ರಾಜ್ಯ ಸರ್ಕಾರದ ನಿರ್ಧಾರ ಅಲ್ಲ. ಒಂದೇದು, ಕೇಂದ್ರ ಅಂತರ್ಜಲ ಪ್ರಾಧಿಕಾರ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ ಅಷ್ಟೇ. ಓಕೆ, ಪ್ರಾಧಿಕಾರದ ಸೂಚನೆಯ ಮೇರೆಗೆ ಇದನ್ನು ಒಪ್ಕೊಂಡಿದೆ. ಡಿಜಿಟಲ್ ಟೆಲಿಮೆಟ್ರಿಯನ್ನು ಅಳವಡಿಕೆ ಮಾಡುವುದರ ಮೂಲಕ ಕೊಳವೆ ಬಾವಿಯಿಂದ ತೆಗೆಯುವ ನೀರಿನ ಪ್ರಮಾಣವನ್ನು ಅಳೆಯಲಾಗ್ತದೆ. ಸೊ ಕೈಗಾರಿಕೆ, ವಾಣಿಜ್ಯ, ಗಣಿಗಾರಿಕೆ ಮೂಲಕ ಸೌಕರ್ಯದ ಅಭಿವೃದ್ಧಿ, ಟ್ಯಾಂಕರ್ನಲ್ಲಿ ನೀರು ಪೂರೈಕೆ ವಹಿವಾಟು ಮಾಡ್ತಿದ್ರೆ, ಆಮೇಲೆ ಸಮೂಹ ಸಹಕಾರ ಸಂಘಗಳು ಮತ್ತು ಅಪಾರ್ಟ್ಮೆಂಟ್ಗಳ ಸಮುಚ್ಚಯಗಳ ಅಂತರ್ಜಲ ಬಳಕೆ ಮೇಲೆ ಪ್ರತಿ
ಕ್ಯೂಬಿಕ್ಸ್ ಮೀಟರ್ ಮೇಲೆ 1ರಿಂದ 35ರವರೆಗೆ ಶುಲ್ಕ ನಿಗದಿ ಮಾಡುವ ಪ್ರಸ್ತಾಪ ಸರ್ಕಾರದ ಮುಂದಿದೆ. ಇನ್ನು ಮುಂದೆ ಇವಕ್ಕೆಲ್ಲ ಗೃಹ ಉಪಯೋಗಿಗಳನ್ನ ಬಿಟ್ಟು ಉಳ್ಕಿದವ್ರಿಗೆ ಎಲ್ಲರಿಗೂ ಮೀಟರ್ ಕುಂಡಿಸ್ತಾರಂತೆ. ಓಕೆ, ಸೊ ಕೊಳವೆಗಳ ನೀರಿನ ಬಳಕೆಗೆ ಶುಲ್ಕ ವಿಧಿಸುವ ಅಂತರ್ಜಲ ಸಂರಕ್ಷಣೆ ದೃಷ್ಟಿಯಿಂದ ಮಹತ್ವದ ಕ್ರಮ ಆಗಿದೆ. ಆದರೆ ಇದು ಡೆಫಿನೆಟ್ಲಿ ಲಾಭಕ್ಕಾಗಿ ಮಾಡ್ತಾರೆ. ಓಕೆ, ಸರ್ಕಾರ ಲಾಭಕ್ಕಾಗಿ ಮಾಡುತ್ತೆ. ಅವೇರ್ನೆಸ್ಗೋಸ್ಕರ ಗ್ರೌಂಡ್ ವಾಟರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಇವತ್ತು ಮಳೆ ಬಂದರೂ ಕೂಡ ವಾಟರ್ ಪೆನಿಟ್ರೇಟ್ ಆಗ್ತಾ ಇಲ್ಲ, ಬಿಕಾಸ್ ಅವರ್ ಸಿಟೀಸ್ ಆರ್ ಬಿಕಮಿಂಗ್ ಕಾಂಕ್ರೀಟ್ ಜಂಗಲ್ಸ್. ಈ ಕಾರಣದಿಂದಾಗಿ ನಮ್ಗೇನು ಮಾಡೋಕ್ಕಾಗ್ತಾ ಇಲ್ಲ, ಇವತ್ತು ಈ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತಾ ಇಲ್ಲ. ಅವೇರ್ನೆಸ್ ಮೂಡಿಸ್ಬೇಕೆ ಹೊರತು ಲಾಭಕ್ಕೆ ನಿಲ್ಬಾರ್ದು. 100% ಸರ್ಕಾರ ಲಾಭಗಳಿಗೆ ನಿಲ್ತವೆ. ಸೊ ದ್ಯಾಟ್ ಈಸ್ ಅ ಪ್ರಾಬ್ಲಮ್ ಅಂತ ಆಥರ್ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಒಬ್ಬರು ಮಹಿಳೆಯನ್ನು, ಓಕೆ, ಸೊ ಅವರು 24 ವರ್ಷ ಒಂದು ಶಾಲೆ ಒಳಗೆ ಅಡಿಗೆ ಕೆಲಸ ಮಾಡೋರಾಗಿದ್ದರು. ಕರ್ನಾಟಕದೊಳಗೆ ಆದಂಥ ಒಂದು ಇನ್ಸಿಡೆಂಟ್ ಇದು. 24 ವರ್ಷ ದುಡಿದಿದ್ದೇನೆ, ಬೀದಿಗೆ ದೂಡಬೇಡಿ ಅಂಥೇಳಿ ಪ್ರಜಾವಾಣಿಯೊಳಗೆ ಓದಿರುವಂಥ ಒಂದು ನೋವಿನ ಕಥೆನ ಇವ್ರು ಹೇಳ್ತಾರೆ. ಫಸ್ಟಿಗೆ, ಭಾರತದೊಳಗೆ ಇವತ್ತು ಅಸ್ಪೃಶ್ಯತೆ ನಿವಾರಣೆ ಆಗಿದೆಯಾ? ಇದನ್ನು ನಿವಾರಣೆ ಮಾಡಲಿಕ್ಕೆ ಅಂತ 17ನೇ ಒಂದು ವಿಧಿಯನ್ನು ಕೂಡ ಭಾರತ ಸಂವಿಧಾನದೊಳಗೆ ನೀಡಲಾಗಿದೆ. ಆದರೆ ಇನ್ನೂ ಆದರೂ ಕೂಡ ಶಾಲೆ, ಕಾಲೇಜುಗಳು, ದೇವಸ್ಥಾನಗಳು ಮತ್ತು ಪಬ್ಲಿಕ್ ಪ್ಲೇಸ್, ಸಾರ್ವಜನಿಕ ಸ್ಥಳಗಳು ಅಂತ ಏನಿದ್ದಾವೆ, ಅಲ್ಲಿ ಹಾವಭಾವ ಮತ್ತು ಬಟ್ಟೆಯನ್ನು ನೋಡಿ ಜಾತಿ ಆಧಾರಿತ ಒಂದು ತಾರತಮ್ಯಗಳನ್ನು ಮಾಡಲಾಗುತ್ತೆ, ದೌರ್ಜನ್ಯಗಳನ್ನು ಎಸಗಲಾಗುತ್ತೆ. ಇವತ್ತು ಬಿಸಿ ಊಟ ಮಾಡುವಂಥ ದೇಶದಲ್ಲಿ ಬಿಸಿ ಊಟ ರೆಡಿ ಮಾಡುವಂಥ ಬಹುತೇಕ ಮಹಿಳೆಯರು ಕೆಳ ಜಾತಿಗೆ ಸೇರಿದವರಾಗಿರ್ತಾರೆ. ಏನೋ ಒಂದು ದುಡ್ಕೊಂಡು ತಿನ್ನೋಕ್ಕೆ ಮಾಡ್ತಿರ್ತಾರೆ. ಆದರೆ ಆ ಊರಿನ ಆ ಒಂದು ಶಾಲೆಗೆ ಬರುವಂಥ ಮಕ್ಕಳು ಓನ್ಲಿ ಮೇಲ್ಜಾತಿಯವರು ಮಾತ್ರ ಅಡುಗೆ ಮಾಡಿದರೆ ತಿಂತೀವಿ ಅನ್ನುವಂಥ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಆಗ್ತಿದ್ದಾವೆ. ಸೊ ಹಾಗಂದರೆ ಅಂಬೇಡ್ಕರ್ ಅವರು ಕಂಡಂಥ ಕನಸು ಇವತ್ತು ಸಾಕಾರ ಆಗಿದೆಯಾ? ಓಕೆ, ಸೊ ಕೋಲಾರದ ಕಡೆ ದಲಿತ ಸಂಘರ್ಷ ಸಮಿತಿಗಳು ಕೂಡ ಇದ್ದಾವೆ. ಇಷ್ಟೆಲ್ಲ ಕಟ್ಕೊಂಡು, ಇಷ್ಟೆಲ್ಲ ಫೈಟ್ ಮಾಡಿದರು, ಇಷ್ಟೆಲ್ಲ ಹೇಳಿದರು, ಕೇಳಿದರು, ಸಂವಿಧಾನ ಹೇಳಿದರೂ ಕೂಡ ಕೇಳದೇ ಇರುವಂಥ ಜನ ಇದ್ದಾರೆ ಅಂತ ಕೂಡ ಇವರು ಒಂದು ಪ್ರಶ್ನೆನ ರೇಸ್ ಮಾಡ್ತಾರೆ ಗೈಸ್. ಹಳ್ಳಿಯಲ್ಲಾಗಲಿ ಸಿಟಿಯಲ್ಲಾಗಲಿ, ಹಳ್ಳಿ ಒಳಗಂತೂ ಇನ್ನೂ ಜಾಸ್ತಿ ಇದೆ. ಓಕೆ, ಸ್ವತಂತ್ರ ಪೂರ್ವದ ನಂತರ ಇವತ್ತು ಏನು ಈ ಜಾತಿ ವ್ಯವಸ್ಥೆ ಕಡಿಮೆ ಆಗಿದೆ ಅಂದರೆ ಅದು ಆ್ಯಕ್ಚುಲಿ ಕಡಿಮೆ ಆಗಿಲ್ಲ, ಇನ್ನೂ ಹೆಚ್ಚಿಗೆ ಆಗಿದೆ. ತಾಳ್ಮೆಯನ್ನು ಕಳ್ಕೊತಿದ್ದಾರೆ ಜನ. ಓಕೆ, ಸೊ ಈ ಥರ ಆಗಬಾರ್ದು, ಓಕೆ ಅಂತ ಇವರು ಹೇಳ್ತಾರೆ. ಸೊ ದಲಿತರ ವಿರುದ್ಧ ಆಗ್ತಾ ಇರುವಂಥ ಅನ್ಯಾಯ, ಆಮೇಲೆ ಆ ಪ್ರಕರಣಗಳು ನೋಡಿ, ಕರ್ನಾಟಕದಲ್ಲಿ ಕಳೆದ 10 ವರ್ಷಗಳಲ್ಲಿ 1.10 ಲಕ್ಷಕ್ಕೂ ಹೆಚ್ಚು ದೌರ್ಜನ್ಯ ಪ್ರಕರಣಗಳು ದಲಿತರ ಮೇಲೆ ನಡೆದಿವೆ. ಬಟ್ ನ್ಯಾಯ ಸಿಕ್ಕಿದವ? ಬರೀ ಕೇಸ್ ಆಗಿದ್ದಾವೆ, ಆದರೆ ಯಾರಿಗೂ ಶಿಕ್ಷೆನೂ ಆಗಿಲ್ಲ, ಇವ್ರಿಗೆ ನ್ಯಾಯನೂ ಸಿಕ್ಕಿಲ್ಲ. ಓಕೆ, ಇದು ಕೂಡ ಒಂದು ಪ್ರಶ್ನೆ ಇದೆ. ಓಕೆ ನೋಡಿ, ಮತ್ತೊಂದು ಪ್ರಕರಣದಲ್ಲಿ ನೋಡಿದರೆ ಉತ್ತರ ಕರ್ನಾಟಕದ ಪೊಲೀಸ್ ಠಾಣೆಯೊಂದರಲ್ಲಿ PSI ಪರಿಶಿಷ್ಟ ಜಾತಿಗೆ ಸೇರಿದವರು, ಅದು ಆ ಕ್ಷೇತ್ರದ ಶಾಸಕರಿಗೆ ಅರಗಿಸಿಕೊಳ್ಳಲಾಗದ ಸಂಗತಿ. ಓಕೆ, ಇಂಥವು ಅವ್ರನ್ನ ಹೋಗಿ ಸ್ಟೇಷನ್ಗೆ ಹೋಗಿ ಹೆಂಗೆ ಬೇಕಾದಂಗೆ ಬೈದು, ಓಕೆ, ಅವ್ರ ಮೇಲೆ ಹಲ್ಲೆಯನ್ನು ಮಾಡುವಂಥ ಒಂದು ನಾಯಕರು ಕೂಡ ನಮ್ಮ ದೇಶದೊಳಗೆ ಇದ್ದಾರೆ ಗೈಸ್. ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ನೆಕ್ಸ್ಟ್, ಹಾತಿ ಸಮಿತಿ ವರದಿ ಈಗಲೂ ಮುಖ್ಯ ಅಂತ ನೋಡಿ. ಏನಂತ ಹೇಳ್ಬಿಡ್ತೀನಿ, ಎಸೆನ್ಸ್ ಏನು ಅಂತ ಹೇಳ್ತೀನಿ. ಹಾತಿ ಕಮಿಟಿ ಅಥವಾ ಹಾತಿ ಸಮಿತಿ ಅಂತೇಳಿ, ಹಾತಿ ಅನ್ನೋದು ಇದು ಒಬ್ಬರ ಹೆಸರು ಗೈಸ್. ಓಕೆ, ಸೊ ಅವರ ಒಂದು ಸಮಿತಿಯನ್ನು ರಾಜ್ಯಸಭಾ ಸದಸ್ಯರಾಗಿದ್ದ ಜೈ ಕುಶಾಲ್, ಓಕೆ, ಜೈ ಸುಕ್ಲಾಲ್ ಹಾತಿ, ಹಾತಿ ಅಂದರೆ ಆನೆ ಹಿಂದಿಯೊಳಗೆ, ಹಾತಿ ಮೇರ ಸಾತಿ. ಓಕೆ, ಸೊ ಜೈ ಕುಶಾಲ್ ಇವರ ಹಾತಿಯವರ ಅಧ್ಯಕ್ಷತೆಯಲ್ಲಿ 1975ರಲ್ಲಿ ಸಂಸತ್ತಿನಲ್ಲಿ ಒಂದು ಸಮಿತಿಯನ್ನು ಮಾಡಲಾಗಿತ್ತು. ಆ ಸಮಿತಿ ಇವತ್ತು ಅದಕ್ಕೆ ರಿಪೋರ್ಟ್ ಕೊಟ್ಟು ಅದಕ್ಕೆ 50 ವರ್ಷ ಆಯಿತು. ಏನು ಹೇಳಿತು? ಔಷಧ ಉದ್ಯಮದಲ್ಲಿ ಹಾತಿ ಸಮಿತಿಗೆ ವಿಶೇಷ ಮಹತ್ವವಿದೆ. ಔಷಧ ಉದ್ಯಮಕ್ಕೆ ಸರಿಯಾದ ದಿಕ್ಕು ಕೊಡಲು ಹಾಗೂ ಔಷಧಗಳ ಜನಸಾಮಾನ್ಯರ ಕೈಗೆಟುಕುವಂತೆ ಮುಟ್ಟುವಂತೆ ಮಾಡುವಲ್ಲಿ ಈ ಒಂದು ಹಾತಿ ಸಮಿತಿಯ ಒಂದು ಪಾಲು ಬಹುಮುಖ್ಯವಾಗಿದೆ. ಏನು, ಇವತ್ತು ಜನರಿಕ್ ಡ್ರಗ್ಸ್ ಆ್ಯಂಡ್ ಪೇಟೆಂಟೆಡ್ ಡ್ರಗ್ಸ್ 2 ಟೈಪ್ ಈ ಒಂದು ಔಷಧಿಗಳೇನಿರ್ತವೆ ಅವುಗಳನ್ನು ಮಾರಾಟ ಮಾಡೋದರಲ್ಲಿ, ಯಾವುದೇ ರೀತಿಯಾದಂಥ ರೆಗ್ಯುಲೇಟ್ ಮಾಡೋದರಲ್ಲಿ ಬಹಳಷ್ಟು ಸರ್ತಿ ಫೇಲ್ ಆಗ್ತಿದ್ವಿ. ಜನರಿಕ್ ಡ್ರಗ್ಸ್ನ ಪ್ರಮೋಟ್ ಮಾಡಬೇಕು, ಅದಕ್ಕೆ ಜನ ಔಷಧಿ ಅಂಗಡಿಗಳು ಅಂತ ಕೂಡ ಇದ್ದಾವೆ. ಆದರೂ ಕೂಡ
ಅವುಗಳಿಗೆ ಇವನೋ ಜನ್ರಿಕ್ ಡ್ರಗ್ ಅಂತ ಮಾಡೋದಾಗಿರ್ಬೋದು, ಅವುಗಳ ರೇಟ್ನ ಡಿಸೈಡ್ ಮಾಡೋದಾಗಿರ್ಬೋದು, ಇವೆಲ್ಲ ಸಮಯದೊಳಗೂ ಕೂಡ ಈ ಹಾತಿ ಸಮಿತಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. 74ರೊಳಗೆ ಇದನ್ನು ಅಪಾಯಿಂಟ್ ಮಾಡಿದ್ರು, 75ರೊಳಗೆ ಸಂಸತ್ತಿಗೆ ಇದು ಅವತ್ತು ರಿಪೋರ್ಟ್ನ ಸಲ್ಲಿಸಿತ್ತು. ಅಷ್ಟೇ ಅಲ್ಲ, ಈ ಬಾರಿ ಇದಕ್ಕೆ 50 ವರ್ಷ ಆಗಿದೆ. ಓಕೆ, ಈ ಸಮಿತಿ ಅನೇಕ ಸಲಹೆಗಳನ್ನ ಕೊಟ್ಟಿದೆ. ಬಿಕಾಸ್ ಮೆಡಿಸಿನ್ ಮೇಲೇ ಆ ಪೇಷಂಟ್ ಜೀವನ ಡಿಪೆಂಡ್ ಆಗುತ್ತೆ. ಆದ್ದರಿಂದ ಕ್ವಾಲಿಟಿನ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬಾರ್ದು. ಆಮೇಲೆ ವಿವಿಧ ರೀತಿಯಲ್ಲಿ ವ್ಯಾಕ್ಸಿನ್ಗಳನ್ನು ಡೆವಲಪ್ ಮಾಡಬೇಕು, ಇನೋವೇಷನ್ ಮಾಡಬೇಕು, ಎಲ್ಲವನ್ನು ಕೂಡ ಆ ಕಮಿಟಿ ಹೇಳಿದೆ. ನೆಕ್ಸ್ಟ್, ಕ್ರೀಡಾ ಆಡಳಿತ ಮಸೂದೆಯಲ್ಲೇನಿದೆ, ವೆರಿ ಇಂಪಾರ್ಟೆಂಟಾ, ರಾಷ್ಟ್ರೀಯ ಕ್ರೀಡಾ ಮಂಡಳಿ ಅಂತ ಮಾಡಬೇಕು ಅಂತ ಮಾಡಿದ್ದಾರೆ. ಬನ್ನಿ ಒಂದೊಂದಾಗಿ ನೋಡೋಣ. ನೋಡಿ, ಸರ್ಕಾರವು ರಾಷ್ಟ್ರೀಯ ಕ್ರೀಡಾ ಆಡಳಿತ ಕಾಯ್ದೆಯನ್ನು ಜಾರಿಗೆ ತರಲು ಮುಂದಾಗಿದೆ. ಇದರ ಸಂಬಂಧಿ ರಾಷ್ಟ್ರೀಯ ಕ್ರೀಡಾ ಆಡಳಿತ ಮಸೂದೆ 2025 ಬುಧವಾರ ಲೋಕಸಭೆಯಲ್ಲಿ ಮಂಡಿಸಿದೆ. ಓಕೆ, ದೇಶದ ಕ್ರೀಡಾ ಕ್ಷೇತ್ರದಲ್ಲಿ ಇದು ಮಹತ್ವದ ಬದಲಾವಣೆಗೆ ಕೂಡ ಕಾರಣವಾಗಿದೆ. ಮುಖ್ಯವಾಗಿ ಕ್ರೀಡಾ ಸಂಸ್ಥೆಗಳ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರೋದು. ದೇಶದಲ್ಲಿ 55ಕ್ಕೂ ಹೆಚ್ಚು ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳು ಓಕೆ ಮಾನ್ಯತೆ ಉಸ್ತುವಾರಿಗಾಗಿ ರಾಷ್ಟ್ರೀಯ ಕ್ರೀಡಾ ಮಂಡಳಿ ಓಕೆ ಸ್ಥಾಪಿಸುವುದು, ಕ್ರೀಡಾ ಸಂಸ್ಥೆಗಳ ಪದಾಧಿಕಾರಿಗಳ ವಯಸ್ಸು ಮತ್ತು ಅವಧಿ ಮಿತಿಯ ಬದಲಾವಣೆಗೆ ಓಕೆ ಸೊ ವ್ಯಾಜ್ಯಗಳ ಪರಿಹಾರಕ್ಕಾಗಿ ರಾಷ್ಟ್ರೀಯ ಕ್ರೀಡಾ ಮಂಡಳಿ ಸ್ಥಾಪನೆ ಮಾಡಬೇಕು ಅನ್ನೋದು ಇದರ ಹಿಂದಿನ ಉದ್ದೇಶ ಆಗಿದೆ. ಪ್ರೊಫೆಷನಲಿಸಮ್ನ ತರಬೇಕು ಅಂತ 2036ರಲ್ಲಿ ಭಾರತದೊಳಗೆ ಏನು ಮಾಡ್ತಿದ್ರೆ, ಒಲಿಂಪಿಕ್ನ ಕಂಡಕ್ಟ್ ಮಾಡಬೇಕು ಅಂತ ಇದೆ, ನಡೆಸಬೇಕು ಅಂತ ಇದೆ. ಅದಕ್ಕೆ ತಯಾರಿ ಈಗಿಂದನೇ ಮಾಡಬೇಕು. ಕ್ರೀಡಾಪಟುಗಳಿಗೆ ಸಂಬಂಧಿಸಿದಂಥ ಒಂದು ಪ್ರಕರಣಗಳು ನೋಡಿ, ರಾಷ್ಟ್ರೀಯ ವಿವಿಧ ನ್ಯಾಯಾಲಯಗಳಲ್ಲಿ 350ಕ್ಕೂ ಹೆಚ್ಚು ಪ್ರಕರಣಗಳು ವಿಚಾರಣೆ ಹಂತದಲ್ಲಿದ್ದಾವೆ. ಅವು ಕ್ರೀಡಾ ಸಂಸ್ಥೆಗಳ ಮತ್ತು ಕ್ರೀಡಾಪಟುಗಳ ಸಾಧನೆ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಓಕೆ, ಸೊ ಆದ್ದರಿಂದ ಈ ಕ್ರೀಡಾ ಒಂದು ಸಪ್ರೇಟ್ ಪಾಲಿಸಿನ ಅವಶ್ಯಕತೆ ಇತ್ತು. ಕ್ರೀಡಾ ಚುನಾವಣಾ ಸಮಸ್ಯೆ ನೋಡಿ, ಚುನಾವಣಾ ಸಮಿತಿ ಅದಕ್ಕೊಂದು ಸಮಿತಿ ಮಾಡಿದ್ದಾರೆ. ಯಾರು ಕ್ರಿಮಿನಲ್ ಇದ್ದಾರೆ ಅವ್ರನ್ನ ಎಂಟ್ರಿ ಮಾಡೋಂಗಿಲ್ಲ, ವುಮನ್ ಹ್ಯಾರಾಸ್ಮೆಂಟ್ಗಳಾಗ್ತಿದ್ದಾವೆ. ಕ್ರೀಡಾ ಮಂಡಳಿ ಅಂತ ಮಾಡಿ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳಿಗೆ NSF ಓಕೆ ಮಾನ್ಯತೆ ನೀಡುವ ಇಲ್ಲವೇ ಅಮಾನತು ಮಾಡುವ ಅಧಿಕಾರವನ್ನು ಇದು ಹೊಂದಲಿದೆ. ಓಕೆ, ಜೊತೆಗೆ ಆಟಗಾರರ ಒಳಿತಿಗಾಗಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟ ಮತ್ತು ಸಂಸ್ಥೆಗಳೊಂದಿಗೆ ಸಹಭಾಗವನ್ನು ಮೀನ್ಸ್ ಇವರು ಸಂಬಂಧವನ್ನು ಹೊಂದುತ್ತಿದ್ದಾರೆ. ಅಷ್ಟೇ ಅಲ್ಲ, ವಯಸ್ಸು ಮತ್ತು ಅವಧಿಯ ಮಿತಿ ಕೂಡ 70 ವರ್ಷ ದಾಟಿದರೆ ಅವರನ್ನು ಸ್ಪೋರ್ಟ್ಸ್ ಯಾವುದೇ ಅಥಾರಿಟಿಯೊಳಗೆ ಮರಳಿ ಅಪಾಯಿಂಟ್ ಮಾಡಬಾರ್ದು ಅಂತ ರೂಲ್ಸ್ ಇದೆ. ಬಟ್ ಫಾಲೋ ಮಾಡ್ತಾ ಇಲ್ಲ. ಈಗ ಬಿನ್ನಿಗೆ 70 ವರ್ಷ ಆಗಿದ್ದಾವೆ, BCCI ಚೇರ್ಮನ್, ಬಟ್ ಇನ್ನೂ ಮುಂದುವರಿಸಿದ್ದಾರೆ. ಆಮೇಲೆ ಈ ಬಿಲ್ಲಲ್ಲಿ 70 ವರ್ಷ ಇದ್ದಿದ್ದು 75 ವರ್ಷಕ್ಕೆ ಹೆಚ್ಚಿಗೆ ಕೂಡ ಮಾಡ್ತಿದ್ದಾರೆ. ಇಟ್ ಇಸ್ ಸೋ ಅನ್ಫಾರ್ಚುನೇಟ್ ಗೈಸ್. ಹಾಗೆ ಕೇಂದ್ರ ವಿವೇಚನಾ ಅಧಿಕಾರ, ಯಾವುದೇ ಕ್ರೀಡಾ ಸಂಸ್ಥೆ ಭಾರತದ ಅಥವಾ ಭಾರತೀಯ ರಾಷ್ಟ್ರೀಯ ಎನ್ನುವ ಪದವನ್ನು ಅಥವಾ ದೇಶಕ್ಕೆ ಸಂಬಂಧಿಸಿದ ಚಿಹ್ನೆಗಳನ್ನು ಬಳಸಬೇಕು ಎಂದು ಉದ್ದೇಶಿಸಿದ್ದರೆ ಅದಕ್ಕೆ ಕೇಂದ್ರ ಸರ್ಕಾರದಿಂದ ನಿರಪೇಕ್ಷಣಾ ಪತ್ರ ಪಡೆಯಬೇಕು. ಜೊತೆಗೆ ಕೇಂದ್ರ ಸರ್ಕಾರವು ಅಗತ್ಯ ಬಿದ್ದರೆ ಸಾರ್ವಜನಿಕ ಹಿತಾಸಕ್ತಿ ಇದೆ ಎನಿಸಿದರೆ ಅದು ಪರ್ಮಿಷನ್ ಕೂಡ ಕೊಡ್ಬೋದು. ಕೇಂದ್ರ ಸರ್ಕಾರದ ಪರ್ಮಿಷನನ್ನು ಕಂಪಲ್ಸರಿಯಾಗಿ ತಗೋಬೇಕು. ಓಕೆ, ಆಮೇಲೆ BCCI ಒನ್ ಆಫ್ ದಿ ಲಾರ್ಜೆಸ್ಟ್ ಆ್ಯಂಡ್ ರಿಚೆಸ್ಟ್ ಕ್ರಿಕೆಟ್ ಬೋರ್ಡ್ ಏನಿದೆ, ಸೊ ಇದಕ್ಕೂ ಕೂಡ ಲಂಗು ಲಗಾಮ್ನ ಹಾಕಬೇಕು ಅಂತ ಹೇಳಿದೆ. ಒಂದು ಜಡ್ಜ್ ಇರುವಂಥ ಕಮಿಟಿಯನ್ನು ಕೂಡ ಲಾಸ್ಟ್ ಟೈಮ್ ಅಪಾಯಿಂಟ್ ಮಾಡಿತ್ತು. ಹಾಗೆ ಈ ಒಂದು ವಯಸ್ಸನ್ನು ಕೂಡ ರೆಡ್ಯೂಸ್ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ಇವರು ಹೇಳಿದ್ದಾರೆ ಗೈಸ್. ಓಕೆ, ಸ್ಪೋರ್ಟ್ಸ್ನಲ್ಲಿ ಬದಲಾವಣೆ ತರಬೇಕು. ಆಮೇಲೆ ಕೇಸ್ಗಳೇನಿರ್ತವೆ, ಕೋರ್ಟ್ನಲ್ಲಿರುವಂಥ ಕೇಸ್ಗಳನ್ನ ಆದಷ್ಟು ಬೇಗ ಇತ್ಯರ್ಥಪಡಿಸಬೇಕು. ಬಿಕಾಸ್ ಬಹಳ ಸರ್ತಿ ಆ ಒಂದು ಅಥ್ಲೀಟ್ ಮೋಸ್ಟ್ ಆಫ್ ದೇರ್ ಟೈಮ್ನ ಎಲ್ಲಿ ಕಳೀತಿದ್ದಾರೆ, ಈ ಡಿಸ್ಪ್ಯೂಟ್ ಒಳಗೆ ಕಳೀತಿದ್ದಾರೆ. ಓಕೆ, ಸೊ ದ್ಯಾಟ್ ಈಸ್ ವಾಟ್ ದ ಆರ್ಟಿಕಲ್ ಟೆಲ್ಸ್. ಈ ಒಂದು ಕಾಯ್ದೆ ಹೇಳುತ್ತೆ ಹಣಕಾಸು ಅವ್ಯವಹಾರಗಳನ್ನು ಜಲ್ದಿ ಮುಗಿಸ್ಬೇಕು, ಹಣಕಾಸು ಸಹಾಯವನ್ನು ಸ್ಟೂಡೆಂಟ್ಗೆ ಡೈರೆಕ್ಟಾಗಿ ಮಾಡಬೇಕು, ಆಮೇಲೆ ಸ್ಪೋರ್ಟ್ಸ್ಗೆ ಮಹತ್ವವನ್ನು ಕೊಡಬೇಕು, ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಸ್ಟ್ರಿಕ್ಟಾಗಿ ಪಾಲನೆ ಮಾಡಬೇಕು. ಅದರಿಂದ ಮಾತ್ರ ನಮಗೆ ಮೆಡಲ್ ಬರೋಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತಾರೆ ಗೈಸ್. ನ್ಯಾಯಮೂರ್ತಿ ವರ್ಮಾ ಪ್ರಕರಣ ವಿಚಾರಣೆಗೆ ಸಂವಿಧಾನ ಪೀಠ ಸುಪ್ರೀಂ. ನೋಡಿ, ಮೊದಲಿನ ಪೀಠ ಆಲ್ರೆಡಿ ಡಿಸ್ಕಸ್ಸು ಮಾಡಿತ್ತು, ಡಿಕ್ಲೇರು ಮಾಡಿತ್ತು ಇವನು ತಪ್ಪು ಮಾಡಿದ್ದಾನೆ ಅಂತ. ಈಗ
ಇವನು ಜಸ್ಟಿಸ್ ವರ್ಮಾ ಇದ್ದಾರಲ್ವ, ಇವರು ಮತ್ತೆ ಅಪೀಲ್ ಮಾಡಿದ್ದಾರೆ, ಇಲ್ಲ ಇನ್ನೊಂದು ಸರ್ತಿ ಮಾಡಿರಿ, ಅವ್ರು ಕರೆಕ್ಟಾಗಿ ಮಾಡಿಲ್ಲ ಎನ್ಕ್ವೈರಿನ. ಸೊ ಈಗಿನ ಗವಾಯಿ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇನ್ನೊಮ್ಮೆ ಇದನ್ನು ಚೆಕ್ ಮಾಡಲಿಕ್ಕೆ ಹೇಳಿದ್ದಾರೆ ಗೈಸ್. ಬಿಕಾಸ್ ಮೊದಲಿನ ಕಮಿಟಿ ಏನು ರೆಕಮೆಂಡೇಶನ್ ಕೊಟ್ಟಿತ್ತು, ಅವ್ರ ಕಮಿಟಿ ರೆಕಮೆಂಡೇಶನ್ ಮೇಲೇ ಇವ್ರಿಗೆ ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆಗಿತ್ತು. ಆದರೂ ಇದನ್ನು ಒಪ್ಕೊಳ್ತಾ ಇಲ್ಲ ಮನುಷ್ಯ. ಓಕೆ, ಸೊ ಅಫ್ಕೋರ್ಸ್ ತಪ್ಪು ಮಾಡಿದವರು ನಮ್ಮ ದೇಶದೊಳಗೆ ಒಪ್ಕೊಳ್ಳೋದಿಲ್ಲ. ನೆಕ್ಸ್ಟ್, GDP ದರ ತಗ್ಗಿಸಿದ ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಒಂದನೇದು ಮೊದಲೇಟ್ ಕೊಟ್ಟಿತ್ತು 6.5%ಗೆ ಇಳಿಸಲಿದೆ ಎಂದು ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ADB ಅಂದಾಜಿಸಲಾಗಿದೆ. ಓಕೆ, 6.7ರಷ್ಟಿತ್ತು, ಈಗ 6.5ರಷ್ಟು ಮಾತ್ರ ಆಗಲಿದೆ ಅಂತ ಹೇಳ್ತಿದ್ದಾರೆ ಗೈಸ್. ಲೆಟ್ಸ್ ಸಿ. ನೆಕ್ಸ್ಟ್, ರಘುರಾಮ್ ರಾಜನ್ ಹೇಳ್ತಿದ್ದಾರೆ, ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ. 16ನೇ ಹಣಕಾಸು ಆಯೋಗದ ವರದಿ, ಓಕೆ, 16ನೇ ಹಣಕಾಸು ಆಯೋಗದ ಅವಧಿ ಎಷ್ಟು ವರ್ಷ ಇದೆ, ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. 16ನೇದು, ಹಿಂದಿನ ಹಣಕಾಸು ಆಯೋಗಗಳಿಗೆ ಹೆಚ್ಚಿನ ಅನುದಾನ ಸಿಗದಂತೆ ನೋಡಿಕೊಂಡಿರುವ, ಈಗ ನಾವು ಪೌರಾಡಳಿತ ಆಗಿರ್ಬೋದು ಮತ್ತು ಪಂಚಾಯಿತಿ ಆಗಿರ್ಬೋದು, ಅವುಗಳಿಗೆ ಹೆಚ್ಚಿನ ಹಣಕಾಸಿನ ನೆರವನ್ನು ನೀಡುವ ಅವಶ್ಯಕತೆ ಇದೆ. ಬಿಕಾಸ್ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಅಂತ ಹೇಳಿದಿರಿ, ಬಟ್ ಫಂಡ್ ಇಲ್ಲರೆ ಅವು ಸಫರ್ ಆಗ್ತಿದ್ದಾವೆ ಅಂತ ರಘುರಾಮ್ ರಾಜನ್ ಅವರ ಒಂದು ಒಪಿನಿಯನ್. ಓಕೆ, ದಟ್ ಈಸ್ ಟ್ರೂ ಆಲ್ಸೋ. ಓಕೆ, ಸೊ ಇಷ್ಟು ಕನ್ನಡ ಪೇಪರ್ ಒಳಗೆ ಬಂದಿರುವಂಥ ಒಂದು ಆರ್ಟಿಕಲ್ಸ್ ಗೈಸ್. ಓಕೆ, ಇಷ್ಟು ಆರ್ಟಿಕಲ್ ಬಂದಿದ್ದಾವೆ ಕನ್ನಡ ಅವರಿಗೆ ಇವತ್ತು. ಲೆಟ್ ಸಿ ಟುಡೇಸ್ ಹಿಂದೂ ಯಾವ್ಯಾವೆಲ್ಲ ಆರ್ಟಿಕಲ್ ಬಂದಿದ್ದಾವೆ ಹಿಂದೂ ಪೇಪರ್ನಲ್ಲಿ ಅನ್ನೋದನ್ನು ಒನ್ ಬೈ ಒನ್ ಆಗಿ ನೋಡೋಣ. ಬೆಂಗಳೂರು ಎಡಿಷನ್ ನನ್ನ ಕಡೆ ಇದೆ. ಎಸ್, 15 lakh ಬಿಹಾರ್ ವೋಟರ್ ಎಟ್ನು ಸಬ್ಮಿಟ್ ಫಾರ್ಮ್ ಸೇಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಆಲ್ರೆಡಿ ಮುಗಿದು ಹೋಗೈತು ಗೈಸ್, ನಾಳೆ ಮುಗಿದು ಹೋಗೈತಿ, ಇನ್ನೂ ಫಾರ್ಮೇ ಸಬ್ಮಿಟ್ ಮಾಡಿಲ್ಲ. ಏನು ಫಾರ್ಮ್ ತೊಗೊಂಡು ಹೋಗಿದ್ದಾರೆ ಅಷ್ಟು. ಆಮೇಲೆ ಜುಲೈ 25 ಇದು ಡೆಡ್ ಲಾಕ್ ಡೇ ಕೂಡ ಇದೆ. ಆ್ಯಂಡ್ ಹೌಎವರ್ 20 lakh ಪೀಪಲ್ ಓಕೆ ಹ್ಯಾಡ್ ಡೈಡ್. ಆ ಲಿಸ್ಟ್ ಒಳಗಿರೋದು 28 lakh ಪೀಪಲ್ ಹ್ಯಾವ್ ಬಿನ್ ಪರ್ಮನೆಂಟ್ಲಿ ಮೈಗ್ರೇಟೆಡ್, ಅದನ್ನು ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ 7 lakh ಪೀಪಲ್ ಹ್ಯಾವ್ ಬಿನ್ ಫೌಂಡ್ ಎನ್ರೋಲ್ಡ್ ಅಟ್ ಮೋರ್ ದೆನ್ 1 places. ಓಕೆ, ಇವೆಲ್ಲ ಕಂಡು ಬಂದಿದ್ದು ಈ ಒಂದು ಎಕ್ಸಸೈಸ್ ಮಾಡ್ತಿದ್ದಾರಲ್ವ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಿಹಾರದೊಳಗೆ. ಸೊ ಅದರಿಂದ ಕಂಡುಕೊಂಡಂಥ ಒಂದು ವಿಷಯಗಳು. ಓಕೆ, ಸೊ ಲೆಟ್ ಸಿ ಎಲ್ಲರದು ಹೆಂಗೆ ಆ್ಯಕ್ಷನ್ ತಗೋತಾರೆ ಇವ್ರ ಮೇಲೆ ಅಂತ. CJ ಅಗ್ರೀಸ್ ಟು ಕಂಟಿನ್ಯೂ ಬೆಂಚ್ ಟು ಹಿಯರ್ ಪ್ಲೀ ಆನ್ ಬಿಹಾಫ್ ಆಫ್ ಜಸ್ಟಿಸ್ ವರ್ಮಾ. ಓಕೆ, ಜಸ್ಟಿಸ್ ವರ್ಮಾ ಅವರ ಪರವಾಗಿ ಏನೇನಿದ್ದಾವೆ ವಾದಗಳನ್ನು ಅದನ್ನು ಮಾಡಲಿಕ್ಕೆ. ಸೊ ಆಲ್ರೆಡಿ ಜಸ್ಟಿಸ್ ಗವಾಯಿ ಅವರು ಕೂಡ ಒಂದು ಕಮಿಟಿಯನ್ನು ಅಪಾಯಿಂಟ್ ಮಾಡಿದ್ದಾರೆ ಗೈಸ್. ಓಕೆ, ಸೊ GST ಟ್ರೇಡರ್ಸ್ ರಿಲೆಂಟ್ ಆಫ್ಟರ್ CM's ಪ್ರಾಮಿಸ್. CM ಹೇಳಿದ್ದಾರೆ ಇನ್ನು ಮುಂದೆ ಹಾಕೋದಿಲ್ಲ, 3 ವರ್ಷ 2 ವರ್ಷದ ನಿಮ್ಮದು ವಸೂಲಿ ಮಾಡೋದಿಲ್ಲ ಅಂತ. ಸೊ ಅದಕ್ಕೆ ನಾಳೆ ಸ್ಟ್ರೈಕ್ ಮಾಡೋದನ್ನು ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಬಿಗಿನ್ಸ್ ಪ್ರಿಪ್ರೇಷನ್ ಟು ಎಲೆಕ್ಟ್ ವೈಸ್ ಪ್ರೆಸಿಡೆಂಟ್. ಓಕೆ, ವೈಸ್ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ಗೆ ರೆಡಿಯಾಗಿದೆ. ಯಾವ ಆರ್ಟಿಕಲಲ್ಲಿ ಮಾಡುತ್ತೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದ್ದು ಆರ್ಟಿಕಲ್ 324. ಓಕೆ, ಆ್ಯಂಡ್ ವೈಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಆ್ಯಕ್ಟ್ 1952 ಆ್ಯಂಡ್ ದ ಪ್ರೆಸಿಡೆನ್ಷಿಯಲ್ ಆ್ಯಂಡ್ ವೈಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆ್ಯಕ್ಟ್ 1974. ಈ ಒಂದು ಕಾಯ್ದೆ ಅಡಿಯಲ್ಲಿ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ಸ್ಗಳನ್ನು ಮಾಡಲಾಗುತ್ತೆ. ಓಕೆ, ಸೊ ಅದರ ಬಗ್ಗೆ ಕೂಡ ಒಂದು ಆರ್ಟಿಕಲ್ ಬಂದಿದೆ. ಇಂಡಿಯಾ ರೆಸ್ಯೂಮ್ಸ್ ಇಶ್ಯೂವಿಂಗ್ ವೀಸಾಸ್ ಟು ಚೈನಾ ಟೂರಿಸ್ಟ್ 5 years ಆಫ್ಟರ್. 2021 ಇಂಡಿಯಾ ಮತ್ತು ಚೈನಾದ ನಡುವೆ ಈ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಸಂಬಂಧ ಜಗಳ ಆಗಿದ್ದರಿಂದ ನಾವು ಈ ಟೂರಿಸ್ಟ್ ವೀಸಾಗಳನ್ನು ಅವರಿಗೆ ಕೊಡ್ತಾ ಇರಲಿಲ್ಲ. ಬಟ್ ಎನಿವೆ ಫೈನಲಿ ಈ ವರ್ಷದಿಂದ ಟೂರಿಸ್ಟ್ ವೀಸಾಗಳನ್ನ ಅವರಿಗೆ ಕೊಡೋಕ್ಕೆ ಶುರು ಮಾಡಿದ್ದೀವಿ. ದಟ್ಸ್ ಅ ಗುಡ್ ನ್ಯೂಸ್. ಓಕೆ, 14,000 ಗೌರ್ಮೆಂಟ್ ಸ್ಕೂಲ್ಸ್ ಇನ್ ಕರ್ನಾಟಕ ಲ್ಯಾಕ್ ಲ್ಯಾಂಡ್ ರೆಕಾರ್ಡ್ಸ್. ಫಸ್ಟ್ ಆಫ್ ಆಲ್ ಅವ್ರು ಎಲ್ಲಿ ಸಾಲಿ ನಡೆಸತ್ತಾರಲ್ಲ ಅದು ಅವ್ರ ಹೆಸರು ಮೇಲೆ ಇಲ್ಲೇ. ಓಕೆ, ಸೊ ದ್ಯಾಟ್ಸ್ ರಿಯಲಿ ಸ್ಕೇರಿ. ಬಟ್ ಎಸ್, ಇಂಡಿಯಾದೊಳಗೆ ಡಾಕ್ಯುಮೆಂಟೇಷನ್ ಅಂದರೆ ಅಷ್ಟೊಂದು ನೆಗ್ಲಿಜೆನ್ಸಿ ಇರೋದನ್ನು ಕೂಡ ನಾವು ಕಾಣ್ತೀವಿ ಗೈಸ್. ಓಕೆ, ಆ್ಯಂಡ್ ಮಿಂತ್ರಾದವ್ರದ್ದು ಒಂದು ಫ್ರಾಡ್ ಹೊರಗೆ ಬಂದಿದೆ. FDI ಭಾರತಕ್ಕೆ ಬರೋ ಕಡಿಮೆ ಆಗ್ತವೆ ಇದರಿಂದ ಅಂತ ಕೂಡ ಹೇಳ್ತಿದ್ದಾರೆ. ಫಸ್ಟ್ ಎಕ್ಸ್ಪೋರ್ಟ್ ಫ್ರಮ್ BBP ಜಪಾನ್ ವೆಲ್ಕಮ್ 4 ಎಲಿಫೆಂಟ್ಸ್ ಅಂತ ಒಂದು ಬಂದಿದೆ. ಡಿಜಿಟಲ್ ಅರೆಸ್ಟ್ ಮ್ಯಾನ್ ರಾಬ್ಡ್ ಆಫ್ 83 lakh. ಓಕೆ, 83 lakh ಇಲ್ಲೇ ಬೆಳಗಾವಿ ಒಳಗೆ ಆಗಿರುವಂಥ ಇನ್ಸಿಡೆಂಟು. ಇದನ್ನು ಕೂಡ ನಾನು ಕಂಪ್ಲೀಟಾಗಿ ಓದಿದ್ದೀನಿ ಗೈಸ್. ಬಟ್ ದ ಕೇಸಸ್ ಆರ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ದಟ್ ಈಸ್ ಅ ಕನ್ಸರ್ನ್. ಓಕೆ, ಸೊ ಇಟ್ಸ್ ಗುಡ್. ಲೈಕ್ ನಮ್ಮ ಎನಿಮಲ್ನ ಆ ಕಡೆ ಕಳಿಸೋದು, ಆ ಕಡೆ ಎನಿಮಲ್ನ ನಮ್ಮ ಇದರೊಳಗೆ ಕರ್ಕೊಂಬರೋದು, ಟೂರಿಸಮ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಕೂಡ ಇದು ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೆಕೆಂಡ್ ಸರ್ವೆ ಬೈ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಟು ಬಿ ಬಿಗಿನ್ ಆನ್ September
22 ಆಲ್ರೆಡಿ ಹೇಳಿದ್ದಾರೆ. ಸೊ ಲೆಟ್ ಸಿ, ಇದು ರಿಪೋರ್ಟ್ ಕೊಡೋದಕ್ಕೆ ಏನೂ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಗೈಸ್, ಸ್ಟೇಟ್ ಹ್ಯಾಸ್ ಹೈಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್. ಕರ್ನಾಟಕ. ಓಕೆ, AICC ಜನರಲ್ ಸೆಕ್ರೆಟರಿ ಚಾರ್ಜ್ ಆಫ್ ಕರ್ನಾಟಕ ರಣದೀಪ್ ಸುರ್ಜಾವಾಲಾ described Karnataka has set a new milestone in economic progress according to recent data from the Ministry of Finance, and states per capita income has increased from 1 lakh in 2014 to 15. 2014-15 ಒಳಗೆ 1 lakh ಇತ್ತು. ನಾವು ಇಟ್ಸ್ 2 lakh ಕ್ರಾಸ್ ಆಗಿದ್ದನ್ನು ಕಾಣ್ತೀವಿ. ಇಟ್ಸ್ ಬಿಕಾಸ್ ಆಫ್ ಕನ್ಸಿಸ್ಟೆಂಟ್ ಗೌರ್ಮೆಂಟ್ ಅದು ಇದು ಅಂತ ಹೇಳ್ತಾರೆ. ಬಟ್ ಎನಿವೆ ಪರ್ ಕ್ಯಾಪಿಟಾ ಇನ್ಕಮ್ ಇನ್ಕ್ರೀಸ್ ಆಗಿದೆ ಅಲ್ವಾ, ದ್ಯಾಟ್ಸ್ ಅ ಗುಡ್ ನ್ಯೂಸ್. ಕರ್ನಾಟಕ ಹೈಯೆಸ್ಟ್ ಆಗಿತ್ತು ಗೈಸ್ ಇಂಡಿಯಾದೊಳಗೆ. ಸೊ ಅದನ್ನು ಕೂಡ ಇನ್ನೊಂದು ಆರ್ಟಿಕಲ್ ಇದೆ, ಅಲ್ಲಿ ಕೂಡ ನಿಮಗೆ ಅದನ್ನು ಕರ್ನಾಟಕದ ಬಗ್ಗೆ ಹೇಳ್ತೀನಿ. ಓಕೆ, ಗೌರ್ಮೆಂಟ್ ಕಮಿಟೆಡ್ ಟು ಮೊಬಿಲೈಸಿಂಗ್ MP ಸಪೋರ್ಟ್ ಆನ್ ಎನ್ಹ್ಯಾನ್ಸ್ಡ್ ಕೋಟಾ OBC ಸೇಸ್ ತೆಲಂಗಾಣ. ಓಕೆ, OBC ಕೋಟಾಗೆ ಸಂಬಂಧ ಫೈಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇವತ್ತಿನ ಎಡಿಟೋರಿಯಲಲ್ಲಿ ಅಂಥ ಇಂಪಾರ್ಟೆಂಟ್ ಏನೂ ಬಂದಿಲ್ಲ. ಮಹಾರಾಷ್ಟ್ರ ಪಬ್ಲಿಕ್ ಸೆಕ್ಯೂರಿಟಿ ಬಿಲ್, ಓಕೆ, ಎಂಡೇಂಜರ್ಸ್ ಇಂಡಿಯಾ ಆ್ಯಸ್ ಆ್ಯನ್ ಓಪನ್ ಸೊಸೈಟಿ. ಓಕೆ, ದಟ್ಸ್ ಗುಡ್. ಮಹಾರಾಷ್ಟ್ರ ಸ್ಪೆಷಲ್ ಪಬ್ಲಿಕ್ ಸೆಕ್ಯೂರಿಟಿ ಬಿಲ್ 2024 follows a disturbing pattern of executive overreach in the name of security. ಓಕೆ, ಬಟ್ ಎನಿವೆ ಯೂಸ್ ಆಗ್ತಾನೆ ಇರ್ತವೆ. ಸೊ ಅದ್ರ ಬಗ್ಗೆ ಆರ್ಟಿಕಲ್ ಬಂದಿದೆ, ನಾಟ್ ಸೋ ಇಂಪಾರ್ಟೆಂಟ್. ಆ್ಯಂಡ್ ಸ್ಪೇರ್ ಲೈವ್ ಆ್ಯನಿಮಲ್ಸ್ ಮೂವ್ ಆನ್ ಬಯೋಲಾಜಿಕಲ್ ಮಾಡೆಲ್ಸ್. ನೋಡಿ, ನಮ್ಮ ಜೊತೆಗೆ ನಮ್ಮ ಜೀವನ ಹೆಂಗೆ ಉಳಿಸ್ಕೋತೀವಿ, ಹಾಗೇನೆ ಪ್ರಾಣಿಗಳ ಜೀವವನ್ನು ಉಳಿಸ್ಲಿಕ್ಕೂ ಕೂಡ ಮನುಷ್ಯರು ಇಂಪಾರ್ಟೆನ್ಸ್ ಕೊಡಬೇಕು. ಎಟ್ ದ ಎಂಡ್ ಆಫ್ ದಿ ಡೇ ಬೋತ್ ಲೈಫ್ಸ್ ಆರ್ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ಟೇಕ್ ಅವೇಸ್ ಫ್ರಮ್ ಸ್ವಚ್ಛ ಸರ್ವೇಕ್ಷಣ. ಸ್ವಚ್ಛ ಸರ್ವೇಕ್ಷಣ ಈ ಒಂದು ರಿಪೋರ್ಟ್ ಬಗ್ಗೆ ನಾನು ಮೊನ್ನೆ ಡೀಟೇಲ್ ಆಗಿನೇ ಹೇಳಿದ್ದೀನಿ. ಮೊನ್ನೆ ಒಂದು 2 ದಿನದ ಹಿಂದಿನ ನ್ಯೂಸ್ ಪೇಪರಲ್ಲಿ ಬಂದಿದೆ ಗೈಸ್, ಆ್ಯಂಡ್ ಆವಾಗ ಹೇಳಿದ್ದೀನಿ. ನೆಕ್ಸ್ಟ್, ಇಂಡಿಯಾ ವರ್ಕಿಂಗ್ ವಿತ್ UK ಆನ್ ಮಿಕ್ಸ್ ಅಪ್ ಆಫ್ ಬಾಡಿ ಪಾರ್ಟ್ಸ್. ಓಕೆ, ಸೋ ಮೆನಿ ಥಿಂಗ್ಸ್ ಮೇಲೆ ವರ್ಕ್ ನಡೀತಾ ಇರ್ತವೆ. ಆ್ಯಂಡ್ ಫೀವರ್ ಫಾರಿನ್ ಟ್ರಿಪ್ಸ್ ಆ್ಯಂಡ್ ಪ್ರೋಟೋಕಾಲ್ ಲ್ಯಾಪ್ಸಸ್ ಅಪ್ಸೆಟ್ ಧನ್ಕರ್. ಓಕೆ, ಧನ್ಕರ್ ಅವರು ಹೋದಾಗ ಕಡಿಮೆ ರೆಸ್ಪೆಕ್ಟ್ ಮತ್ತು ಲ್ಯಾಪ್ಸಸ್ ಇದ್ದಿದ್ದರಿಂದ ಅವರು ಡಿಸಪಾಯಿಂಟ್ ಆಗಿ ರಿಸೈನ್ ಮಾಡಿದ್ದಾರೆ ಅಂತ ಕೂಡ ಕೆಲವೊಂದಿಷ್ಟು ಜನ ಮಾತಾಡ್ತಿದ್ದಾರೆ. ಲೆಟ್ ಇಟ್ ಬಿ, ಬಟ್ ಎನಿವೆ ಫೈನಲಿ ಅವರು ರಿಸೈನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್, PM begins visit to UK and trade deal to set inked today. ಓಕೆ, UK ಅಷ್ಟೇ ಅಲ್ಲ, ಮಾಲ್ಡೀವ್ಸ್ಗೂ ಕೂಡ ಹೋಗಿದ್ದಾರೆ. ಲೆಟ್ ಸಿ ವಾಟ್ ಆರ್ ದ ಡೀಲ್ಸ್ ಹಿ ವಿಲ್ ಸೈನ್ ಆ್ಯಂಡ್ ಹೌ ಹಿ ಟ್ಯಾಕಲ್ ದೀಸ್ ಡೊನಾಲ್ಡ್ ಟ್ರಂಪ್ ಇಶ್ಯೂಸ್, ಆ್ಯಂಡ್ ಏನೇನು ರಿಯಾಲಿಟಿ ನಮಗೆ ಗೊತ್ತಾಗ್ತವೆ ಅಂತ ನೋಡೋಣ. ಓಕೆ, ಸೊ ಪ್ರವಾಸ ಮುಗಿಸ್ಕೊಂಡು ಬಂದಮೇಲೆ ಗೊತ್ತಾಗುತ್ತೆ. ನೋಡ್ರಿ ಗೈಸ್, ಎಂತಿಂಥ ಸೈಕೋಗಳು ಇರ್ತಾರೆ. ಬೆಂಗಳೂರಿನಾಗ ಒಬ್ಬ ಸಿಕ್ಕಾಕೊಂಡಾನ, ಗಾಜಿಯಾಬಾದ್ ಒಳಗೆ ಸಿಕ್ಕಾಕೊಂಡಾನ. ಅವನು ಇಂಡಿಯಾಸ್ ಡಿಪ್ಲೊಮ್ಯಾಟ್ ಅಂತ ಹೇಳಿ ಇಂಥವೆಲ್ಲ ಕಾರ್ ತರಬಿ ಬಾಡಿಗೆ ಮನೆನೇ ಹೀಗೆಲ್ಲ ಸೆಟ್ ಮಾಡಿದ್ದಾನೆ. ಓಕೆ, ಫೈನಲಿ ಅವನು ಸಿಕ್ಕಾಕೊಂಡಿದ್ದಾನೆ. ನೆಟ್ FDA ಡೈವ್ಸ್ 98% ಆನ್ ಲೋವರ್ ಗ್ರಾಸ್ ಇನ್ಫ್ಲೋಸ್ ಅಂತ ಆರ್ಟಿಕಲ್ ಬಂದಿದೆ. ಏನಿದು? ಮನಿ ಮ್ಯಾಟರ್ಸ್. ನೋಡಿ, ರಿಡಕ್ಷನ್ ಇನ್ ದ ನೆಟ್ FDI ಫ್ಲೋಸ್ was due to decline gross flows, higher quantum of repatriation. ಓಕೆ, FDIಗಳು ಕಡಿಮೆ ಬರ್ತಿದ್ದಾವೆ, ಪರ್ಸೆಂಟೇಜ್ ಆಫ್ FDI ಹ್ಯಾಸ್ ರೆಡ್ಯೂಸ್ಡ್, ಆ್ಯಂಡ್ ಇದನ್ನು ಇನ್ಕ್ರೀಸ್ ಮಾಡುವಂಥ ಅವಶ್ಯಕತೆ ಇದೆ. FDI ಎಷ್ಟು ಹೆಚ್ಚಿಗೆ ಬರ್ತವೆ ಅಷ್ಟು ನಮ್ಮ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಅಷ್ಟು ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗ್ತವೆ ಅಂತ ಆರ್ಟಿಕಲಲ್ಲಿ ಹೇಳುತ್ತೆ. ಟ್ಯಾರಿಫ್ ಅನ್ಸರ್ಟನಿಟೀಸ್ ಪೋಸಿಂಗ್ ಹೆಡ್ವಿಂಡ್ಸ್ ಟು ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್. ನೋಡಿ, ಟ್ಯಾರಿಫ್ ಅನ್ಸರ್ಟನಿಟೀಸ್ ಇದೆ, ಯಾಕಂದರೆ ಆಯಿಲ್ ಪ್ರೈಸಸ್ಗಳೊಳಗೆ ಸಿಕ್ಕಾಪಟ್ಟೆ ಫ್ಲಕ್ಚುವೇಟ್ ಆಗ್ತಾ ಇದೆ. ಬೇರೆ ದೇಶದ ಜೊತೆಗೂ ಕೂಡ ಆಯಿಲ್ ಪ್ರೈಸಸ್ ಏನಿದ್ದಾವೆ ಅವು ಫ್ಲಕ್ಚುವೇಟ್ ಆಗ್ತಿದ್ದಾವೆ ಡ್ಯೂ ಟು ದಿಸ್ ಇಂಟರ್ನ್ಯಾಷನಲ್ ಇಂಪ್ಯಾಕ್ಟಿಂದ ಆಗ್ತಾ ಇದ್ದಾವೆ. ಆ್ಯಂಡ್ ಡೆಫಿನೆಟ್ಲಿ ದಿಸ್ ಗೈ ಬೆನ್ ಸ್ಟೋಕ್ಸ್ ಈಸ್ ಅ ಇನ್ಸ್ಪಿರೇಷನಲ್ ಫಾರ್ ಮೆನಿ ಪೀಪಲ್ ಬಿಕಾಸ್ ದ ವೇ ಹಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಈಸ್ ಡೆಫಿನೆಟ್ಲಿ ಗ್ರೇಟ್ ಗೈಸ್. ವಿಟಮಿನ್ D ಡೆಫಿಷಿಯನ್ಸಿ ಲಿಂಕ್ಡ್ ಟು ನ್ಯೂರೋ ಡೆವಲಪ್ಮೆಂಟಲ್ ಇಶ್ಯೂಸ್. ಎಸ್, ನ್ಯೂರೋ ಡೆವಲಪ್ಮೆಂಟಲ್ ಇಶ್ಯೂಸ್. ವಿಟಮಿನ್ D ಇದು ನಿಮಗೆ ಸೂರ್ಯನ ಬೆಳಕಿನಿಂದ ಬರುತ್ತೆ. ಆ್ಯಂಡ್ ಮ್ಯಾಂಗೋ ಈಸ್ ಅ ಫ್ರೂಟ್ ವಿಚ್ ಈಸ್ ಹ್ಯಾವಿಂಗ್ ACD. ಓಕೆ, ದಿಸ್ ಆಲ್ ದಿಸ್ ವಿಟಮಿನ್ನ ಹೊಂದಿದೆ. ಆ್ಯಂಡ್ ಇದು ಇಲ್ಲ ಅಂದರೆ, ಓಕೆ, ಸೊ ಫ್ರಮ್ ಬೋನ್ಸ್ ಆಫ್ ಇಮ್ಯೂನ್ ಸೆಲ್ಸ್ ವಿಟಮಿನ್ D ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ಬೋನ್ ಸಮಸ್ಯೆಗಳು ಕೂಡ ಬರ್ತವೆ. ಓಕೆ, ಅ ಮೇಜರ್ ನ್ಯೂಸ್ study suggested published in Lancet magazine, the study were draw
from extraordinary depth of Danish health date in the establishment of whether national vitamin D level might contribute to a psychological and neurodevelopment condition. Okay, so what is the study found? It found so many things and we need to work on this. ಓಕೆ, ವಿಟಮಿನ್ ಡಿ ಕಡಿಮೆ ಆಗ್ತಾ ಇರೋದ್ರ ಮೇಲೆ ವರ್ಕ್ ಮಾಡಬೇಕು. ಹೊಸ ಹೊಸ ಡಿಸೀಸ್ಗಳು ಇಲ್ಲಿ ಕಾಮನ್ ಆಗ್ತವೆ. ಕ್ಯಾನ್ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಚೇಂಜ್ ಅ ಜಜ್ಮೆಂಟ್? ನೋಡಿ, ಆರ್ಟಿಕಲ್ 143 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕನ್ಫರ್ಸ್ advisory jurisdiction on the Supreme Court, tempering it to render opinions, questions of lower or fact that are not connected to any ongoing interrogation or litigation. Okay, so many things are there. President ಅದನ್ನು ಕರೆದು ಸಾಲ್ವ್ ಮಾಡ್ಬೋದಲ್ವಾ, ಬಟ್ ಅದಕ್ಕೆ ಜುಡಿಷಿಯರಿ ಹೆಲ್ಪ್ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಕೂಡ ಬರ್ತಿರುತ್ತೆ. ಓಕೆ, ಆ್ಯಂಡ್ ಇಟ್ಸ್ ಇಂಪಾರ್ಟೆಂಟ್ ಗೈಡ್, ಜುಡಿಷಿಯರಿ ಅದ್ರ ಕೆಲಸ ಮಾಡಿದರೆ ಯಾಕೆ ಅದನ್ನು ಬ್ಲೇಮ್ ಮಾಡುವಂಥ ಅವಶ್ಯಕತೆ ಇದೆ? ಬಾಂಗ್ಲಾದೇಶದೊಳಗೆ ದೇ ಆರ್ ಶೋಯಿಂಗ್ ಅಗೇನ್ ದಟ್ ದೋಸ್ ಆಲ್ ಜೆಂಡಾಸ್ ಅಗೇನ್ ಮಾಬ್ ರೋಡಿಗೆ ಇಳಿದಿದ್ದನ್ನು ಕಾಣ್ತೀವಿ ಗೈಸ್. ಓಕೆ, ಇವು ಆರ್ಟಿಕಲ್ ಇವತ್ತಿನ ಹಿಂದೂನಲ್ಲಿ ಬಂದಿದ್ದು. ಮೇನ್ ಆರ್ಟಿಕಲ್ ಅಷ್ಟೇನು ಇಂಪಾರ್ಟೆಂಟ್ ಇರಲಿಲ್ಲ, ಹಿಂದೂನಲ್ಲಿ ಬಂದಿದ್ದು. ಇನ್ನು ಲಾಸ್ಟ್ ಸೆಗ್ಮೆಂಟ್, ಯಾರ್ಯಾರೆಲ್ಲ ಇನ್ನೂ ಎಸ್ಸೆ ಬುಕ್ಕ ತೊಗೊಂಡಿಲ್ಲ, ಎಸ್ಸೆ ಪುಸ್ತಕವನ್ನು ತೊಗೊಳ್ರಿ ಆದಷ್ಟು ಬೇಗ. ನಿಮಗೆ 50 ಪ್ರಬಂಧಗಳ ಪುಸ್ತಕ ಸಿಗುತ್ತೆ. ಆ್ಯಂಡ್ ವಿಶೇಷತೆ ಏನು ಅಂದರೆ ಮೈಂಡ್ ಮ್ಯಾಪ್ ಮೂಲಕ ಪುಸ್ತಕಗಳಲ್ಲಿ ಪ್ರಬಂಧಗಳನ್ನು ನೀಡಲಾಗಿದೆ. ಪ್ರಚಲಿತ ಪ್ರಬಂಧಗಳಿದ್ದಾವೆ, ವಿವಿಧ ವಿಧಾನದಲ್ಲಿ ಪ್ರಬಂಧಗಳನ್ನು ನೀಡಲಾಗಿದೆ, ಎಲ್ಲ ಕರೆಂಟ್ ಅಫೇರ್ಸ್ಗಳನ್ನು ಕವರ್ ಕೂಡ ಮಾಡಲಾಗಿದೆ. ಆ್ಯಂಡ್ ಟ್ರಾನ್ಸ್ಲೇಷನ್ ಬುಕ್ ಕೂಡ ನಿಮಗೆ August 1st ವೀಕ್ ಒಳಗೆ ನಮ್ಮದು ಟ್ರಾನ್ಸ್ಲೇಷನ್ ಪುಸ್ತಕ ಕೂಡ ಸಿಗ್ತದೆ ಗೈಸ್. ಆ್ಯಂಡ್ ಡೂ ರಿಮೆಂಬರ್ ದಟ್. ಆ್ಯಂಡ್ ಯಾರಿಗೆಲ್ಲ ಪುಸ್ತಕ ಬೇಕು 7892086178 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಕ್ಲಾಸ್ ಬೇಕಾದರೂ ಮಾಡಿರಿ. ಆ್ಯಂಡ್ ಈವನ್ ಈ ಒಂದು ಬುಕ್ ಬೇಕಂದ್ರೂ ಮಾಡಿರಿ. ಇನ್ನು ಮಿಷನ್ 615 ಓಕೆ, August 5th ರಿಂದ ನಿಮಗೆ ಪ್ರಾರಂಭ ಆಗ್ತಾಯಿದೆ ಆಫ್ಲೈನಲ್ಲಿ. August 5th ಯಾರ್ಯಾರೆಲ್ಲ ಧಾರವಾಡದೊಳಗೆ ಇದ್ದೀರಿ ಬಂದ ಉಪಯೋಗ ತಗೊಳ್ರಿ. ಪೇಪರ್ 1 ಇಲ್ಲಿ ಎಸ್ಸೆ ಹೇಳ್ಕೊಡ್ತದೆ, ಟ್ರಾನ್ಸ್ಲೇಷನ್ ಹೇಳ್ಕೊಡ್ತದೆ, 3 ಪ್ರಿಸೈಸ್ ಹೇಳ್ಕೊಡ್ತದೆ. ಈ 3 ಸೆಗ್ಮೆಂಟ್ಗೆ ಸ್ಪೆಷಲ್ ಇಂಪಾರ್ಟೆನ್ಸ್ ಹೇಳ್ಕೊಟ್ಟು ಮತ್ತು ಈ 3 ಸೆಗ್ಮೆಂಟ್ ನಿಮಗೆ ತಿಳಿದಾವಿಲ್ಲೋ ಅಂತ ಗೊತ್ತು ಮಾಡ್ಕೊಳ್ಳೋಕ್ಕೆ ಟೆಸ್ಟ್ ಕೂಡ ನಡೆಸ್ತೀವಿ. ಓಕೆ, ಲಾಸ್ಟಿಗೆ 5 ಟೆಸ್ಟ್ಗಳು ಕೂಡ ಇರ್ತವೆ. ಸೊ ದ್ಯಾಟ್ ನಿಮಗೆ ಏನು ಹೇಳಿರ್ತೀವೋ ಅದು ಸರಿಯಾಗಿ ತಿಳಿಲಿ ಅಂತ. ಸೊ ಈ ಥರ ಒಂದು ಪ್ಯಾಟರ್ನ್ ಒಳಗೆ ನಾವು ಮುಂದುವರಿತಾ ಇದ್ದೀವಿ ಗೈಸ್. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಧಾರವಾಡದೊಳಗೆ ಯಾರಿದ್ರು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೂ ಅವ್ರಿಗೂ ಹೇಳ್ರಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಡ್ರಿ. ಆ್ಯಂಡ್ ಇಟ್ಸ್ ಇಂಪಾರ್ಟೆಂಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.